सर्वधर्मस्वरूपिणी अवतारवरिष्ठाय रामकृष्णाय ते नमः। पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः। नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे। ओं सर्वमङ्गलमाङ्गल्ये शिवे सर्वार्थसाधिके शरण्ये त्र्यंबके गौरी नारायणी नमोस्तुते। ಕಳೆದ ಬಾರಿ ಈ ಭಾಸ್ವರ ಭಾವಸಾಗರ ಚಿರಉನ್ಮದ ಪ್ರೇಮ ಪಾಥಾರ್ ಅದನ್ನು ಆ ಸಾಲಿನ ಅರ್ಥವನ್ನು ನೋಡ್ತಾ ಇದ್ವಿ. ಅದಕ್ಕಿಂತ ಮುಂಚೆ ಈ ಎರಡನೇ ಸಾಲಿನಲ್ಲಿ ಮೋಚನ ಅಘದೂಷಣ ಜಗಭೂಷಣ ಚಿದ್ಘನ ಕಾಯ್ ಅದರಲ್ಲಿ ಒಂದು ಅಂಶ ಸುಮ್ಮನೆ ಒಂದು ಸಾಮ್ಯಕ್ಕೋಸ್ಕರ. ಲಲಿತಾ ಸಹಸ್ರನಾಮದಲ್ಲಿ ಚಿತಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂತ ಬರ್ತದೆ. ಯಾರು ಪಾರಾಯಣ ಮಾಡೋರಿಗೆಲ್ಲ ನೆನಪಿರ್ತಲ್ಲ. ಚಿತಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ಅಂದರೆ ಏನು ಅರ್ಥ ಬರ್ತಲ್ಲಿ? ಚಿತ್ ಅಗ್ನಿಯಲ್ಲಿ ಸಂಭೂತ ಅಂದರೆ ಹುಟ್ಟಿದವಳು ಅಂತ ಅರ್ಥನ ಆಗ್ತದೆ, ಪ್ರಕಟಗೊಂಡವಳು. ದೇವಕಾರ್ಯ ಸಮುದ್ಯತ ಅಂದರೆ ದೇವಕಾರ್ಯಗಳಿಗೆ ಸಹಾಯಕಳು ಅಂತ ಬರ್ತದೆ. ಅಂದರೆ ಚಿತ್ತೆಂಬ ಅಗ್ನಿಕುಂಡದಲ್ಲಿ ಪ್ರಕಟವಾದವಳು ಅಂತಂದರೆ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಚಿತ್ ಅಂದರೆ ನಾನು ಚಿದ್ಘನ ಕಾಯಲ್ಲಿ ಎರಡು ಹೇಳಿದೆ. ಒಂದು ಚಿನ್ಮಯ ಮೂರ್ತಿ, ಇನ್ನೊಂದು ಚಿತ್ ಅಂದರೆ ಜ್ಞಾನ ಅಂತಲೂ ಅರ್ಥ. ಆದ್ದರಿಂದ ಇಲ್ಲಿ ಚಿತಗ್ನಿಕುಂಡ ಸಂಭೂತ ಅಂದರೆ ಏನು? ಜ್ಞಾನ ಎಂಬ ಅಗ್ನಿಕುಂಡದಲ್ಲಿ ಪ್ರಕಟಗೊಂಡವಳು, ಮ್ಯಾನಿಫೆಸ್ಟ್ ಅಂತ ಅರ್ಥ. ಅದಕ್ಕೆ ಕೆಲವರು ಅರ್ಥೈಸ್ತಾರೆ. 4-5 ಅರ್ಥ ಇದೆ, ಒಂದನ್ನು ಮಾತ್ರ ಹೇಳ್ತೇನೆ. ಅದು ಪುರಾಣದ ಕಥೆಗಳಿಗೆ ಸಂಬಂಧಪಟ್ಟನ್ನು ಕಥೆನ ಅನ್ವಯ ಮಾಡಿ ಚಿತಗ್ನಿಕುಂಡ ಸಂಭೂತಕ್ಕೆ ಅರ್ಥೈಸ್ತಾರೆ. ನಾವು ಮೊದಲನೇ ಅರ್ಥ ಮಾತ್ರ ತಗೊಳ್ಳೋಣ. ಅಗ್ನಿಕುಂಡ ಅಂದರೆ ಯಾವುದು? ಅಗ್ನಿಕುಂಡ ಅಂತಂದರೆ ನಮ್ಮ ಮನಸ್ಸು. ಅದು ಅಗ್ನಿ ಕುಂಡ. ಕುಂಡದಲ್ಲಿ ಪ್ರಜ್ವಲವಾಗ್ತಿರೋ ಅಗ್ನಿ ಯಾವುದು ಅಂತಂದರೆ ಅದು ಜ್ಞಾನ. ಮನಸ್ಸೆಂಬ ಕುಂಡದಲ್ಲಿ ಆಕೆ ಜ್ಞಾನ, ಅದು ಚಿದಗ್ನಿಕುಂಡ ಸಂಭೂತ. ಈಗ ಇಲ್ಲಿ ಚಿದ್ಘನ ಕಾಯಿಗೆ ಬನ್ನಿ. ನನ್ನ ಮನಸ್ಸಿನ ಒಳಗಡೆ ಆತ ಚಿನ್ಮಯ ಮೂರ್ತಿ, ಅಂದರೆ ಆತನೇ ಜ್ಞಾನ, ಆತನೇ ಜ್ಞಾನ ಸ್ವರೂಪಿ. ನನ್ನ ಮನಸ್ಸು ಎಲ್ಲಿವರೆಗೆ ಮನಸ್ಸಿರುತ್ತದೋ ಅಲ್ಲಿವರೆಗೂ ಅಜ್ಞಾನ ಇರ್ತದೆ. ಬ್ರಹ್ಮ ಸಾಕ್ಷಾತ್ಕಾರ ಆಗೋವರೆಗೂ ಈ ಮನಸ್ಸನ್ನು ಯಾವಾಗಲೂ ಕೂಡ ಅಂಧಕಾರ. ಮನಸ್ಸು ಅಂತಂದರೆ ಅದು ಲಿಮಿಟೇಷನ್, ಅದು ಒಂದು ಶಾಂತವಾದ ವಸ್ತು ಮನಸ್ಸು. ಅದು ಕೂಡ ಒಂದು ಮ್ಯಾಟರ್. ವಿವೇಕಾನಂದ ಕಂಪ್ಯೂಟರ್ಸಲ್ಲಿ ಹೇಳ್ತಾರೆ. ಯಾಕಂದರೆ ಶರೀರ ಹೇಗೆ ಅದು ಕೂಡ ಒಂದು ಪ್ರಕೃತಿಯಿಂದ ಬಂದದ್ದೋ, ಮನಸ್ಸು ಕೂಡ ಸೂಕ್ಷ್ಮವಾದ ಪ್ರಕೃತಿ. ಆದ್ದರಿಂದ ಅಲ್ಲಿ ಜ್ಞಾನ ಉದ್ಭವ ಆಗಬೇಕಂದ್ರೆ ಹುಟ್ಟು ಸಾವು ಇಲ್ಲದೆ ಇರ್ತಕ್ಕಂತಹ ಚಿನ್ಮಯನಾದವನು ಮಾತ್ರ ಜ್ಞಾನವನ್ನು ತರಲಿಕ್ಕೆ ಸಾಧ್ಯ ಅಲ್ಲಿ. ಆದ್ದರಿಂದ ಆಕೆ ಅಲ್ಲಿ ಪ್ರಕಟಗೊಂಡಳು ಅಂತಲೇ ಹೇಳ್ತಾರೆ ಲಲಿತೇನ. ಹುಟ್ಟಿದಳು ಅರ್ಥ ಇದು ಏನು ಪದಾರ್ಥ ತಗೊಂಡ್ರೆ ಹುಟ್ಟಿದವಳು ಅಂತ ಬರ್ತದೆ. ಭಗವಂತ ಹುಟ್ಟೋದು ಅಂತಿಲ್ಲ, ಜ್ಞಾನ ಹುಟ್ಟೋದು ಅಂತಿಲ್ಲ, ಇರ್ತದೆ, ಅದು ಮೂಡಿ ಬರ್ತದೆ. ಯಾವ ರೀತಿ ವಿವೇಕಾನಂದ ಉದಾಹರಣೆ, ಸಾಧಾರಣವಾದ ಉದಾಹರಣೆ ಯಾವುದು ಕೊಡ್ತಾರೆ? ನಮಗೂ ನಿಮಗೂ ಒಂದು ಪರದೆ ಇದೆ ಅಪ್ಪ ಇಲ್ಲಿ. ಈ ಪರದೆ ಮುಂಚೆ ಈಗ ಸ್ಕ್ರೀನ್ ಇತ್ತಲ್ಲ, ಈಗ ಓಪನ್ ಆಯ್ತಲ್ಲ. ಅದಕ್ಕಿಂತ ಮುಂಚೆ ನಾನು ಇಲ್ಲಿ ಕೂತಿದ್ದೆ, ನೀವು ಕೂತಿದ್ರಿ. ನೀವು ಕೂತಿದ್ದು ಅಡ್ಡ ಇರ್ತಕ್ಕಂಥದ್ದು ಈ ಪರದೆ. ಪರದೆ ತೆರೆದಂಗೆ ಜ್ಞಾನ ನಮಗೆ ಬರ್ತಾ ಹೋಯಿತು. ಜ್ಞಾನ ಇತ್ತು, ಆದರೆ ಕಂಡದ್ದು ಪರದೆ ಹೋದ ಮೇಲೆ. ಹಾಗೆಯೇ ಮನಸ್ಸಿನಲ್ಲಿ ಅಜ್ಞಾನವನ್ನು ತೆಗಿಬೇಕು ಅಂದರೆ ಅವನು ಚಿದ್ಘನ ಕಾಯ ಆಗಬೇಕು. ಆವಾಗ ಒಳಗಡೆ ಮನಸ್ಸಿನಲ್ಲಿ ಅಜ್ಞಾನ ಸ್ವರೂಪಿಯಾಗಿ ಬರ್ತಾನೆ. ಅದಕ್ಕೆ ಇಲ್ಲಿ ಅದು ಲಲಿತಾ ಸಹಸ್ರನಾಮ ಕೂಡ ತುಂಬ ಚೆನ್ನಾಗಿದೆ. ಬೇರೆ ಬೇರೆ ಅರ್ಥಗಳು ಭಾಳ ಅದ್ಭುತವಾಗಿದೆ ಅದರಲ್ಲಿ. ಆಮೇಲೆ ಇನ್ನೊಂದು ಎರಡನೇ ಸಾಲಿನಲ್ಲಿ ಜ್ಞಾನಾಂಜನ ವಿಮಲ ನಯನ ಇದೆ. ಇಲ್ಲ ಹೊಸಾಗ ಆಲೋಚನೆ ಬರ್ತಾ ಇದ್ದಾಗ ಇದು ಬೇರೆ ಬೇರೆ ಮುಖಗಳಷ್ಟೇ, ಸ್ವಲ್ಪ ಜೋಡಿಸ್ಕೊಂಡು ಹೋಗ್ತಾ ಇರೋದು. ಜ್ಞಾನಾಂಜನ ವಿಮಲ ನಯನ ವೀಕ್ಷಣೆ ಮೋಹ ಜಾ ಇದೆಯಲ್ಲ, ಈ ವಿಮಲವಾದ ನಯನದ ಲಕ್ಷಣ
ಒಂದು ಆಲೋಚನೆ ಬಂತು. ಅದಕ್ಕೆ ವಚನವೇದ ಇದೆಯಲ್ಲ ನಮ್ಗೆ ಸಹಾಯಕ. ಅದರಲ್ಲಿ ಶ್ರೀರಾಮಕೃಷ್ಣ ಕಣ್ಣು ಹೇಗೆ, ಈಗ ಇನ್ನೊಂದು ಮುಖದಲ್ಲಿ ನೋಡೋಕ್ಕೆ ಹೋದರೆ ವಿಮಲವಾದ ನಯನಕ್ಕೆ ದೃಷ್ಟಿ ಹೇಗಿರ್ತದೆ. ಅದಕ್ಕೆ ಶ್ರೀರಾಮಕೃಷ್ಣ ಈಗ ಮಾಸ್ಟರ್ ಮಹಾಶಯನಿಗೆ ಹೇಳ್ತಾ ಇದ್ದಾರೆ. ದಕ್ಷಿಣೇಶ್ವರಲ್ಲಿ ಭಕ್ತರೊಡನೆ ಭಾಗ 1 ಇಲ್ಲಿ ಶ್ರೀರಾಮಕೃಷ್ಣರು ಈ ವಿಮಲ ನಯನ ದೃಷ್ಟಿ ನೋಡಿ ಹೇಗಿರ್ತದೆ. ನಮ್ಮ ನಯನ, ಅವನ ನಯನ, ಅವನು ವಿಮಲ ನಯನ. ಈಗ ಮಾಸ್ಟರ್ ಮಹಾಶಯನಿಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣರು, ಒಮ್ಮೆ ನಾನು, ಇದು ಗೊತ್ತಿದೆ ಆದರೆ ಇದಕ್ಕೆ ಸೇರಿಸ್ಕೋಬೇಕಷ್ಟೇ, ಒಮ್ಮೆ ನಾನು ಗೌರಾಂಗನ ಸಾಂಗೋಪಾಂಗಿಗಳನ್ನೆಲ್ಲ ನೋಡಿದೆ, ಭಾವದಲ್ಲಿ ಅಲ್ಲ, ಈ ಕಣ್ಣುಗಳಿಂದಲೇ. ನಯನ ವಿಮಲವಾದಾಗ ತೆರೆದಾಗಲೇ ಭಗವಂತ ಕಾಣ್ತಾನೆ. ಕೂತು ಧ್ಯಾನ ಮಾಡಬೇಕು ಅಂತಿಲ್ಲ. ನಾವೀಗ ಸಾಧನಾ ಹಂತದಲ್ಲಿದ್ದೀವಿ ಅಂತ ಜಪ ಕಣ್ಮುಚ್ಚಿ ಮಾಡಬೇಕು. ತೆರೆದ್ರೆ ಎಲ್ಲರೂ ಕಾಣ್ತಾರೆ, ಎಲ್ಲರೇ ಕಾಣ್ತಾರೆ, ಒಳಗೇನು ಕಾಣೋದಿಲ್ಲ. ಒಳಗೆ ಕಂಡ ನಂತರ ಒಳಗೂ ಹೊರಗೂ ಭೇದ ಇರೋದಿಲ್ಲ, ಅದು ವಿಮಲ ನಯನ. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಾವದಲ್ಲಿ ಅಲ್ಲ, ಈ ಕಣ್ಣುಗಳಿಂದಲೇ. ಆಗ ನನಗೆ ಅಂಥ ಅವಸ್ಥೆ ಬಂದಿತು, ಎಲ್ಲ ದರ್ಶನಗಳನ್ನು ಈ ಕಣ್ಣುಗಳಿಂದ ನೋಡಬಹುದಾಗಿತ್ತು. ಆಗ ಅಂದರೆ ಅವರು 12 ವರ್ಷದ ಅದ್ಭುತವಾದ ಸಾಧನಾ ಪಥದಲ್ಲಿದ್ದರಲ್ಲ, ಆಗ ನನಗೆ ಅಂಥ ಅವಸ್ಥೆ ಬಂದಿತು, ಎಲ್ಲ ದರ್ಶನಗಳು ಈ ಕಣ್ಣುಗಳಿಂದಲೇ ನೋಡಬಹುದಾಗಿತ್ತು. ಈಗ ಭಾವದಲ್ಲಿ ಆಗುತ್ತಿವೆ. ಈಗ ಶ್ರೀರಾಮಕೃಷ್ಣ ಬೇರೆ ಭಾವಮುಖಕ್ಕೆ ಹೋದ ಮೇಲೆ ಅವರ ಭಾವ ಬದಲಾಗಿದೆ. ಅದರಿಂದ ಅವ್ರು ಹೇಳ್ತಾರೆ, ಈ ಥರ ತೆರೆದ ಕಣ್ಣಲ್ಲಿ ಆಗ್ತಾಯಿಲ್ಲ, ಈಗ ನಾನು ಬೇರೆ ಭಾವದಲ್ಲಿದ್ದೇನೆ. ಗೌರಾಂಗನ ಸಾಂಗೋಪಾಂಗಿಗಳನ್ನು ಈ ಕಣ್ಣುಗಳಿಂದಲೇ ನೋಡಿದೆ. ಅವರ ಮಧ್ಯದಲ್ಲಿ ನೀನು ಇದ್ದ ಹಾಗೆ ಇತ್ತು, ಬಲರಾಮನೂ ಇದ್ದ ಹಾಗೆ ಇತ್ತು. ನಾನು ಕೆಲವರನ್ನು ನೋಡಿದಾಗ ಥಟ್ಟನೆ ಎದ್ದು ನಿಂತುಕೊಳ್ಳುವುದನ್ನು ನೀನು ನೋಡಿರಬಹುದು. ಏಕೆ ಗೊತ್ತೇ? ತನ್ನ ಸ್ವಂತದವರನ್ನು ಬಹಳ ಕಾಲದ ಮೇಲೆ ದರ್ಶನ ಮಾಡಿದರೆ ಮನುಷ್ಯನಿಗೆ ಆ ರೀತಿ ಆಗುತ್ತವೆ. ಅಂದರೆ ಇದು ವಿಮಲ ನಯನ ತೆರೆದಿದ್ದರೂ ಕೂಡ ಆ ನಯನಕ್ಕೆ ಯಾವ ರೀತಿ ದೃಷ್ಟಿ ನೋಡಿ. ಆಮೇಲೆ ವೀಕ್ಷಣೆ ಮೋಹಜಾಯಿದೆ. ಮೋಹ ಹೇಗೆ ಹೋಗ್ತದೆ? ಮೋಹಜಾಯಿ ಅಂತ ಹೇಳಿದರು. ಹೇಗೆ ಹೋಗೋದದು? ಈಗ ಮಾಸ್ಟ್ರನಿಗೆ ಸಂಭಾಷಣೆ ಶ್ರೀರಾಮಕೃಷ್ಣದ್ದು. ಮಾರನೆಯ ಪ್ರಾತಃ ಕಾಲ ಪರಮಹಂಸರು ಮತ್ತು ಮಾಸ್ಟರ್ ಉದ್ಯಾನ ಪಥದಲ್ಲಿ ನಿಂತು ಮಾತುಕತೆ ಆಡುತ್ತಿದ್ದಾರೆ. ಮಾಸ್ಟರ್, ಹಾಗಾದರೆ ನಾನು ಇಲ್ಲೇ ಬಂದು ಇದ್ದು ಬಿಡುತ್ತೇನೆ. ಹಿಂದಿನ ಪ್ರಸಂಗ ಗೊತ್ತಿಲ್ಲ, ನೇರವಾಗಿ ವಾಕ್ಯ ಶುರುವಾಯಿತು. ಮಾಸ್ಟರ್ ಮಹಾಶಯ ಬುದ್ಧಿವಂತ, ತನ್ನ ಏನಾದ್ರು ವಿಷಯ ಬಂದರೆ ಮುಚ್ಚಿಬಿಡ್ತಾನೆ. ನಾನು ಏನು ಹೇಳ್ಕೊಳ್ಳೋದಿಲ್ಲ, ಏನೂ ಸಂಭಾಷಣೆ ನಡೆದಿದೆ ಅದನ್ನಿಲ್ಲ, ನೇರವಾಗಿ ಮಾತು ಶುರುವಾಗಿ ಹೋಗಿದೆ. ಹಾಗಾದರೆ ನಾನು ಇಲ್ಲೇ ಬಂದು ಇದ್ದು ಬಿಡುತ್ತೇನೆ. ಶ್ರೀರಾಮಕೃಷ್ಣರು, ಒಳ್ಳೆಯದು, ನೀನು ಇಲ್ಲಿಗೆ ಇಷ್ಟೊಂದಾಗಿ ಬರುತ್ತಾ ಇದ್ದೀಯಲ್ಲ, ಇದರ ಅರ್ಥವೇನು? ಜನರು ಸಾಧುಗಳನ್ನು ಎಲ್ಲೋ ಒಂದು ಸಲ ಬಂದು ನೋಡಿ ಹೋಗುತ್ತಾರೆ, ಆದರೆ ನೀನು ಇಲ್ಲಿಗೆ ಅಡಿಗಡಿಗೆ ಬರುತ್ತಾ ಇದ್ದೀಯಲ್ಲ, ಇದರ ಉದ್ದೇಶವೇನು? ಶ್ರೀರಾಮಕೃಷ್ಣ ಕೇಳ್ತಾ ಇದ್ದಾರೆ. ಸಾಧುಗಳನ್ನ ಎಲ್ಲೋ ಒಂದು ಸಲ ನೋಡ್ತಾರಂತೆ, ಅಪರೂಪಕ್ಕೆ. ಜಾಸ್ತಿ ನೋಡಿದ್ರೆ ಕಷ್ಟಕ್ಕೆ ಬರ್ತದಲ್ಲ, ಒಂದು ಸಲ ನೋಡಿದ್ರೆ ಸಾಕು. ಇಲ್ಲಿನೂ ನೆನ್ಪಿಡ್ಕೋಬೇಕು, ಸಾಧುಗಳಂತಂದ್ರೆ ಸ್ವಾಮಿಗಳು ಅಂತ ಲೆಕ್ಕ ಹೇಳ್ತಾ ಇಲ್ಲ ಪರಮಹಂಸರು, ಸಾಕ್ಷಾತ್ಕಾರ ಪಡೆದಂಥ ವ್ಯಕ್ತಿ ಅಂತ ನೇರವಾಗಿ ಅರ್ಥ ಮಾಡ್ಕೊಂಬಿಡಿ. ನೀನು ಇಲ್ಲಿ ಇಷ್ಟೊಂದಾಗಿ ಬರ್ತಿದ್ದೀಯಲ್ಲ, ಇದರ ಅರ್ಥವೇನು? ಜನರು ಸಾಧುಗಳನ್ನು ಎಲ್ಲ ಒಂದು ಸಲ ಬಂದು ನೋಡಿ ಹೋಗುತ್ತಾರೆ, ಆದರೆ ನೀನು ಇಲ್ಲಿಗೆ ಅಡಿಗಡಿಗೆ ಬರುತ್ತಾ ಇದೆಯಲ್ಲ, ಇದರ ಉದ್ದೇಶವೇನು? ಇಲ್ಲಿ ಅಡಿಗಡಿಗೆ ಬರುತ್ತಿದೆಯಲ್ಲ, ಒಮ್ಮೊಮ್ಮೆ ನೋಡ್ತಾರೆ ಅಂತಂದರೆ ಇನ್ನೊಮ್ಮೆ ನೋಡಲಿಕ್ಕೆ ಒಳಗಡೆಯಿಂದ ಜ್ಞಾನ ಉಂಟಾಗಬೇಕಲ್ಲ. ಅವ್ನು ಚಿದ್ಘನ ಕಾಯಾಗಿ ನನಗಿದ್ದಾನೆ ಅಂತ ಮನಸ್ಸಲ್ಲಿ ಮನಸ್ಸಿನ ಅಶುದ್ಧಿ ಹೋಗ್ಬೇಕಲ್ಲ, ಇದನ್ನು ಗೊತ್ತಾಗಬೇಕಲ್ಲ. ಇವರು ಸಾಧುಗಳು ಅಸಾಧುಗಳು ಗೋಚರ ಆಗೋದಿಲ್ಲ. ಅದು ಇವನಿಗೆ ಎರಡೂ ಆಗಿದೆ, ಗೊತ್ತಾಗಿದೆ, ಮತ್ತೆ ಮತ್ತೆ ಬರ್ತಾ ಇದ್ದಾನೆ. ಅದಕ್ಕೆ ಶ್ರೀರಾಮಕೃಷ್ಣ ಯಾಕೆ ಹೀಗಾಗ್ತಾಯಿದೆ ನಿನಗೆ ಅಂತ ಕೇಳ್ತಾ ಇದ್ದಾರೆ. ಮಾಸ್ಟರ್ ಪಾಪ ನಮ್ಮ ಥರ ಏನು ಹೇಳ್ತಾನೆ, ಸುಮ್ಮನೆ ನಿಂತಿದ್ದಾನೆ. ಪರಮಹಂಸರೇ ತಮ್ಮ ಪ್ರಶ್ನೆಗೆ ಉತ್ತರವಿಯುತ್ತಿದ್ದಾರೆ. ಈಗ ಯಾರು ನಮಗೂ ಹಾಗೆ ಪ್ರಶ್ನೆ ಕೇಳಿದ್ರೆ ಏನು, ಯಾಕೆ ಆಶ್ರಮ ಸೇರಿಕೊಂಡ್ರಿ ಅಂದರೆ ಸುಮ್ಮನೆ ಕೂತಿದ್ದಾರೆ ಅಂತ ಹೇಳಬೇಕು. ಪರಮಹಂಸರೇ ತಮ್ಮ ಪ್ರಶ್ನೆಗೆ ಉತ್ತರವಿಯುತ್ತಿದ್ದಾರೆ. ಶ್ರೀರಾಮಕೃಷ್ಣರು, ನೀನು ನನ್ನ ಅಂತರಂಗಿಗೆ ಸೇರಿದವನಾಗಿದ್ದರೆ ಇಷ್ಟೊಂದಾಗಿ ಇಲ್ಲಿಗೆ ಬರುತ್ತಾ ಇದ್ದೀಯಾ? ಅಂತರಂಗದವರು ಎಂದರೆ ಸಂಬಂಧಿಗಳು, ತಂದೆ ತಾಯಿ, ಮಗು, ಸೋದರಿಯರು, ಹಾಗೆ ಸ್ವಂತದವರು. ಶ್ರೀರಾಮಕೃಷ್ಣ ಚೆನ್ನಾಗಿ ಹೇಳ್ತದೆ ನೋಡಿ. ಅಂದರೆ ಏನು ಮಾಡ್ತಾನೆ, ಮೋಹ ಹೇಗೆ ಹೋಗ್ತದೆ? ಭಗವಂತನಿಗೆ ನಾವು ಸ್ವಂತದವರಾಗ್ತೇವೆ. ಅಲ್ಲಿವರೆಗೂ ಜಗತ್ನವರಾಗಿರ್ತೇವೆ ನಾವು. ಜಗತ್ನವರಾಗಿದ್ದಾಗ ಪರಮಾತ್ಮ ದೂರ ಉಳಿದಿರ್ತಾನೆ. ಅವನು ನಮ್ಮನ್ನು ಸ್ವಂತದವರಾಗಿ ಮಾಡ್ಕೋಬೇಕಾಗ್ತದೆ.
ನಾವೆಷ್ಟೇ ಪ್ರಯತ್ನ ಪಡ್ಬೋದು. ಅದಕ್ಕೆ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ನಾವು ನಮ್ಮ ಅಪ್ಪನ ಕೈ ಹಿಡ್ಕೊಂಡು ರಸ್ತೆಯಲ್ಲಿ ಹೋಗ್ತಿದ್ರೆ ಬಿಟ್ವಿ ಅಷ್ಟೇ, ಹೋಯ್ತು. ಆದರೆ ಅಪ್ಪನೇ ನಮ್ಮ ಕೈ ಹಿಡಿದಾಗ ನಾನು ಎಷ್ಟೇ ಜಗತ್ತಿನಲ್ಲಿ ಏನು ಆನಂದ ಭಾಳ ಚೆನ್ನಾಗಿದೆ ಪರಮಹಂಸ ಅಂತಂದ್ರೂ ಪರವಾಗಿಲ್ಲ, ಅವನು ಹಿಡ್ಕೊಂಡಿರ್ತಾನೆ, ಬಿಡೋದಿಲ್ಲ. ನೀನು ಎಷ್ಟೇ ಸುತ್ತ ಹೊಡೆದ್ರೂ ಬಿಡೋದಿಲ್ಲ ಅಂತ ಹಿಡಿದಿರ್ತಾನೆ. ಹಾಗೆ ಆತನ ವಿಮಲವಾದ ನಯನದಲ್ಲಿ ಆಗುವಂತಹ ಅನುಭವಗಳು ನನ್ನನ್ನು ಹಿಡಿದಾಗ ನಾನು ಅವನ ಸ್ವಂತದವನಾಗ್ತೇನೆ. ಎಲ್ಲಿವರೆಗೆ ಭಗವಂತನಿಗೆ ನಾನು ಸ್ವಂತದವನಾಗುವುದಿಲ್ಲವೋ ಜಗತ್ತಿನ ಮೋಹ ಹೋಗುವುದಿಲ್ಲ. ಎಷ್ಟೇ ಸಾಧನೆ ಅಂತಂದರೆ ಭಾಳ ಹಂತಗಳಲ್ಲಿ ಅರ್ಥ ಮಾಡ್ಕೋಬೇಕು. ಆದರೂ ಕೂಡ ತೀವ್ರತರವಾದ ಸಾಧನೆಯನ್ನು ಮಾಡಿದರೂ ಕೂಡ ಅಷ್ಟು ಸುಲಭವಾಗಿ ಹೋಗುವುದಿಲ್ಲ. ಆದ್ದರಿಂದ ಇದು ಮೋಹ ಹೋಗುವುದು ಯಾವ ಮಟ್ಟದಲ್ಲಿ ಅಂತಂದರೆ, ಭಗವಂತ ನನ್ನ ಸ್ವಂತದವನಾಗ್ತಾನೆ, ನನಗೂ ಅದು ಅನುಭೂತಿಗೆ ಬರ್ತದೆ. ಆವಾಗ ಏನು ಅನಿಸುತ್ತೆ ಗೊತ್ತೇನು, ಅದರ ವಿಚಾರ ಬಿಟ್ಟು ಬೇರೆ ವಿಚಾರಕ್ಕೆ ಮನಸ್ಸು ಹಾಕಿದರೆ ವ್ಯರ್ಥ ಆಯಿತು ಜನ್ಮ ಅಂತ ಪ್ರತಿ ಕ್ಷಣ ಅನುಭವ ಆಗ್ತಿರುತ್ತೆ. ಯಾವಾಗಲೂ ಬೆಳಗ್ಗೆ ರಾತ್ರಿ ಎಲ್ಲ ಪ್ರತಿ ಕ್ಷಣ ಅನುಭವ ಆಗ್ತಾ ಇರುತ್ತೆ. ಆದ್ದರಿಂದ ಇಲ್ಲಿ ಪರಮಸು ಆ ವಿಮಲ ನಯನ ನನ್ನ ಮೋಹ ಹೇಗೆ ತೆಗಿತಾನೆ ಅಂತಂದರೆ, ನನ್ನನ್ನು ಆತ ಅವನವನಾಗಿ ಮಾಡಿಸಿಕೊಳ್ತಾನೆ, ನಾನು ಅವನಾಗ್ತೇನೆ, ಅವನ ಸಂಬಂಧಿ ಆಗ್ತಾನೆ. ಆಗ ಏನಾಗ್ತದೆ, ಹೋಗಿ ಬರುವುದು ಹೆಚ್ಚಾಗ್ತದೆ, ಮೋಹ ಜಾಯಿ. ಈಗ ಎಲ್ಲಿ ನಿಂತಿದ್ವಿ, ಕಳೆದ ಬಾರಿ ಭಾಸ್ವರ ಭಾವಸಾಗರ ಚಿರ ಉನ್ಮದ, ಅಲ್ಲಿಗೆ ಚಿರ ಉನ್ಮದಕ್ಕೆ ನಿಂತಿತ್ತು ನಮ್ಮದು. ಅಲ್ಲಿ ಈ ಚಿರ ಉನ್ಮದ ಇದೆಯಲ್ಲ, ಅದಕ್ಕೆ ಪರಮಹಂಸರು ಭಾಳ ಹೆಸರುವಾಸಿಯಾದಂಥ ಪದ ಅಥವಾ ಬಹಳ ಪ್ರಖ್ಯಾತಿ ಅವರ ಜೀವನದಲ್ಲಿ. ಯಾವುದು ಕಾರಣ. ಪರಮಹಂಸಗೆ ಕಾರಣ ಪದದ ಅರ್ಥ ಕೇಳಿದರೆ ಮಹಾಕಾರಣ ನೆನಪಾಗಿ ಅದಕ್ಕೆ ಹೋಗ್ತಾ ಇತ್ತಲ್ಲ. ಅಂದರೆ ಒಂದು ಪದವನ್ನು, ಜಗತ್ತಿನ ಯಾವುದೇ ವಸ್ತು, ಅದರ ಅರ್ಥ ಪದ, ಇದನ್ನು ಕೇಳಿದಾಗ, ನೋಡಿದಾಗ, ಭಾವಿಸಿದಾಗ ಎಲ್ಲವೂ ಕೂಡ ಭಗವಂತನ ಎಡೆಗೆ ಕರೆದುಕೊಂಡು ಹೋಗ್ತದೆ. ಆದ್ದರಿಂದ ನಮಗೆ ಜಗತ್ತು ಮೋಹಮಯ, ಜಾಯ ಆಗಿಲ್ಲ ಇನ್ನು. ಮೋಹ ಜಾಯ ಆಗಿದ್ದ ಅವನ ಕೃಪೆ ಬಂದಾಗ ಇವನಿಗೆ ಪ್ರತಿಯೊಂದು ಪದ ಅದು ಕೂಡ ಭಗವಂತನ ನೆಡೆಗೆ ಕರೆದುಕೊಂಡು ಹೋಗ್ತದೆ. ಅದಕ್ಕೆ ಇಲ್ಲಿ ತ್ರಿಶೂರಲ್ಲಿ ಒಬ್ಬರು ಇದ್ದಲ್ಲ, ಹೋಲಿ ಮದರ್ ಡಿಸೈಪಲ್ ಒಬ್ಬರಿದ್ದರು ನಮ್ಮ ತ್ರಿಶೂರ್ ಆಶ್ರಮದಲ್ಲಿ. ಅವರು ಯಾವ ರೀತಿ ಇದ್ದರು ಅಂದರೆ, ಆಶ್ರಮದಲ್ಲಿ ಸ್ವಲ್ಪ ವಯಸ್ಸಾದ ಮೇಲೂ ಅಲ್ಲೇ ಇದ್ದು ಶರೀರವನ್ನು ಅಲ್ಲೇ ಬಿಟ್ಟರವರು. ನೀವು ಯಾವುದೇ ಲೌಕಿಕವಾಗಿ ಸಾಧಾರಣವಾಗಿ ಮಾತಾಡೋತ್ತಿಗೆ ಸಹಜವಾಗಿ ನಮ್ಮ ನಿತ್ಯ ಜೀವನದಲ್ಲಿ ಎಷ್ಟೋ ಲೈಟ್ ಟಾಕ್ಸು, ತೇಲುವ ಸಾಧಾರಣವಾದ ಮಾತುಕತೆಗಳು ಬಂದು ಹೋಗ್ತವೆ. ರಾಜಕೀಯ ಆಗ್ಬೋದು, ಸಾಮಾಜಿಕ ಆಗ್ಬೋದು, ವ್ಯಾವಹಾರಿಕ ಆಗ್ಬೋದು, ಹಣ ಸಂಪಾದನೆ ಎಲ್ಲ ಬರ್ದು ಹೋಗ್ತದೆ. ಅವರೊಟ್ಟಿಗೆ ಯಾರಾದರೂ ಸಾಧುಗಳಾಗ್ಬೋದು, ಭಕ್ತರಾಗ್ಬೋದು, ಮಾತು ಪ್ರಾರಂಭ ಮಾಡಿ ನೀವು ರಾಜಕೀಯದ ಬಗ್ಗೆನೇ ಮಾತಾಡಲಿಕ್ಕೆ ಶುರು ಮಾಡಿ ಅವ್ರ ಹತ್ತಿರಿಗೆ, ಅವರು ಅದರಿಂದಲೇ ಶುರು ಮಾಡ್ತಾರೆ. ಕಡೆಯದಾಗಿ ಅವರು ನಿಲ್ಲಿಸುವುದು ಮಾತೆಯವರ ಮಾತಿನಿಂದಲೇ ಮಾತ್ರ. ಇನ್ನು ಯಾವ ಮಾತು ಹೇಳ್ತಿರಲಿಲ್ಲ. ಎಲ್ಲೇ ಮಾತಾಡಿ ಏನೇ ವಿಚಾರ ಮಾಡಿ ನಾವೇನು ಮಾಡ್ತೀವಿ, ಅದರಿಂದ ಮುಂದಕ್ಕೆ ಹೋಗಿ ಮುಳುಗಿ ಹೋಗ್ತೇವೆ. ಇವರು ಅದರಿಂದ ಹೊರಗೆ ತಂದು ಮಾತೆಯ ಮಾತಿಗೆ ನಿಲ್ಲಿಸ್ತಾಯಿದ್ರು. ಅದು ಚಿರ ಉನ್ಮದ. ಮನಸ್ಸು ಯಾವಾಗಲೂ ಮತ್ತವಾಗಿರುತ್ತೆ, ಅದರಿಂದ ಚಿರ ಉನ್ಮದ. ಅದಕ್ಕೆ ಕಾರಣ ಅಂತಂದರೆ ಮಹಾಕಾರಣ. ಅದೇನು ಕಾರಣ ಅಂತಂದರೆ ಬೆಂಗಾಲಿನಲ್ಲಿ ಮದ್ಯ ಅಂತ. ಮದ್ಯ ಸೇವನೆ ಮಾಡಿ ಮನಸ್ಸು ಮತ್ತವಾಗಿ ಉನ್ಮಾದವಾಗಿ ತೂರಾಡ್ತಾನೆ. ಇವನಿಗೆ ಭಗವಂತನ ಅನುಭವದಿಂದ ಆಗುವಂತಹ ಆ ಮಹತ್ತರವಾದ ಉನ್ಮತ್ತತೆಯನ್ನು ನೆನಪಾಗಿ ಈತ ಚಿರ ಉನ್ಮದನಾಗ್ತಾನೆ. ಕಾರಣ. ಅದಕ್ಕೆ ಸಾಕಷ್ಟು ಉದಾಹರಣೆಗಳೆಲ್ಲ ಇದೆಯಲ್ಲ, ಅದಕ್ಕೆ ಆತ ಚಿರ ಉನ್ಮದ. ಈಗ ಮುಂದಿನ ಪದ ಪ್ರೇಮ ಪಾಥಾರ್. ಇದು ಪ್ರೇಮದ ಅಂಬುದಿ ಅಥವಾ ಪ್ರೇಮದ ಸಾಗರ. ಈ ಅವತಾರಗಳು ಮಾತ್ರ ಪ್ರೇಮದ ಸಾಗರ ಆಗಲಿಕ್ಕೆ ಸಾಧ್ಯ, ಸಾಧಾರಣ ವ್ಯಕ್ತಿಗೆಲ್ಲ ಆಗೋದಿಲ್ಲ. ಅದು ಅನುಭವಕ್ಕೆ ಬರಬೇಕು. ಯಾಕಂದರೆ ಎಷ್ಟೇ ನಾವು ಇನ್ನೊಬ್ಬರನ್ನ ಪ್ರೀತಿಸ್ತಿದ್ದೀವಿ ಅಂತಂದರೂ ಕೂಡ ಎಲ್ಲೋ ಒಂದು ಕಡೆ ಅಹಂಕಾರ ಇದ್ದದ್ದೇ, ಅದು ಬಿಡೋಕ್ಕಾಗೋದಿಲ್ಲ. ಶ್ರೀರಾಮಕೃಷ್ಣ ಅಶ್ವತ್ಥ ವೃಕ್ಷದ ಉದಾಹರಣೆ ಕೊಟ್ಟಿದ್ದಲ್ಲ, ಎಷ್ಟೇ ಕತ್ತರಿಸು ಮಾಳೆ ಮತ್ತೆ ಚಿಗುರ್ತದೆ. ಆದ್ದರಿಂದ ನಾವು ಎಷ್ಟೇ ಭಗವಂತನೂ ಕೂಡ ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿದ್ರು ಕೂಡ ಅದು ಎಲ್ಲೋ ಒಂದು ಕಡೆ ನನಗೆ ಸಾಕ್ಷಾತ್ಕಾರ ಬೇಕಾಗಿದೆ, ಅದಕ್ಕಾಗಿ ಅವನು ಪ್ರೀತಿಸ್ತಾ ಇದ್ದೇನೆ ಅಂತ ಆಗ್ತದೆ.
ಎಲ್ಲೋ ಒಂದು ಕಡೆ ನನ್ನ ಸ್ವಾರ್ಥತೆ ತುಂಬಿರ್ತಿ, ಏನೂ ಬೇಡ, ಅದಕ್ಕೆ ಲವ್ ಫಾರ್ ಲವ್ ಸೇಕ್, ವರ್ಕ್ ಫಾರ್ ವರ್ಕ್ ಸೇಕ್ ಅಂತ ಅರ್ಥ ಮಾಡ್ಕೊಳ್ಳೋದು ಹೇಗೆ? ಅದು ಅವತಾರಗಳಿಂದ ಜೀವನದಲ್ಲಿ ನೋಡಿದ್ರೆ ಮಾತ್ರ ಕರ್ಮಕ್ಕಾಗಿ ಕರ್ಮ, ಅದು ಹೇಗೆ ಅರ್ಥ ಮಾಡ್ಕೊಳ್ಳೋದು? ಪ್ರೇಮಕ್ಕಾಗಿ ಪ್ರೇಮ, ಲವ್ ಫಾರ್ ಲವ್ ಸೇಕ್ ಅಂತದ್ದು. ಅದು ಗೋಪಿಯರಲ್ಲಿ, ರಾಧೆಯಲ್ಲಿ ಮಾತ್ರ ಕಾಣುವಂಥದ್ದು. ಪರಮಹಂಸರು ಆಫ್ಕೋರ್ಸ್, ಪರಮಹಂಸರು ಬಂದಮೇಲೆ ಅದೆಲ್ಲ ಮತ್ತೆ ಮುಕ್ತವಾಗಿ ನಮಗೆ ಈ ಅದೃಷ್ಟವಶಾತ್ ಮಾಸ್ಟರ್ ಮಹಾಶಯ, ನರೇಂದ್ರನಾಥ ಅಂದರೆ ವಿವೇಕಾನಂದ ಇವರೆಲ್ಲ ಬಂದಮೇಲೆ ನಮಗೆ ಇದರಿಂದ ಒಂದಷ್ಟು ಕಿಟಕಿ ಆದರೂ ಸಿಕ್ಕಿದೆ ಭಾವಿಸ್ಲಿಕ್ಕೆ. ಅದರಿಂದ ಅಲ್ಲಿ ನಮಗೆ ಈ ಪ್ರೇಮ ಪಾಥಾರ್, ಪ್ರೇಮಕ್ಕಾಗಿ ಪ್ರೇಮ, ಇದನ್ನು ನಿಧಾನಕ್ಕೆ ಭಾವಿಸ್ಬೇಕು, ಇಲ್ಲಾಂದರೆ ಬಹಳ ಕಷ್ಟ ಆಗ್ತದೆ. ಅದಕ್ಕೆ ಅವರ ಸಂಪರ್ಕಕ್ಕೆ ಬಂದಾಗ, ಪೂರ್ಣನನ್ನು ಪ್ರೀತಿಸಿದಾಗ, ಮುಂದೆ ಪೂರ್ಣ ಬಂದದ್ದು ಮುಂದೆ, ಅದಕ್ಕಿಂತ ಮುಂಚೆ ರಾಖಾಲ ನರೇಂದ್ರ ಎಲ್ಲ ಬಂದಾಗಿತ್ತು. ಅವಾಗ ಏನು ಹೇಳ್ತಾರೆ, ಪೂರ್ಣನ ಪ್ರೇಮ, ಪೂರ್ಣನಿಗಾಗಿ ಶ್ರೀರಾಮಕೃಷ್ಣರು ಯಾವ ರೀತಿ ವ್ಯಾಕುಲತೆಯನ್ನು ಪಟ್ಟರು ಅದನ್ನೇ ಭಾವಿಸ್ಲಿಕ್ಕೆ ಆಗ್ತಾಯಿಲ್ಲ ಅಲ್ಲಿದ್ದಂಥ ಭಕ್ತರಿಗೆ. ಅದರಲ್ಲೂ ಕೂಡ ಜನ ಏನು ಹೇಳ್ತಾಯಿದ್ರು, ಶಿಷ್ಯರು, ಅಬ್ಬಾ ಪೂರ್ಣನನ್ನು ಪ್ರೀತಿಸುವುದು ಇದು ಭಾಳ ತಿಳಿ, ನರೇಂದ್ರನ ಪ್ರೀತಿಸಿದ್ದು ನೋಡಿದ್ದಿದ್ದಾರೆ ಪರಮಹಂಸರು ಏನು ಹೇಳ್ತಿದ್ರು ಏನೋ ನೀವು. ಪೂರ್ಣ ಅವನು ಯಾವ ರೀತಿ, ಅದೆಲ್ಲ ಎಷ್ಟು ಚೆನ್ನಾಗಿದೆ, ಭಾವಿಸಿದರೆ ಏನು ರೋಮಾಂಚನ ಆಗ್ತದೆ. ಅವನು ವಯಸ್ಸಾದ ಮೇಲೂ ಕೂಡ ಅವನು ಕೆಲವೊಮ್ಮೆ ಭಾವುಕನಾಗಿ ಯಾವ ರಸ್ತೆ ಕೆಳಗಡೆ ಪರಮಹಂಸರು ಅವನ್ನ ನಿಲ್ಲಿಸಿ ಬಾಯಿಗೆ ಸಿಹಿ ತಿಂಡಿಯನ್ನು ತಿಳಿಸಿ ಅವನಿಗೂ ಉನ್ಮತ್ತತೆಯನ್ನು ಬರುವಂತೆ ಮಾಡಿ ಮತ್ತೆ ಅವ್ರು ಕಲ್ಕಟ್ಟಾಗಿ ಹೋದ್ರಲ್ಲ, ಆವಾಗ ಅವನಿಗೆ ಯಾವಾಗಾದರೂ ಭಾವುಕನಾಗಿದ್ದರೆ ಅವನ ಸ್ನೇಹಿತರಿಗೆ, ಅಂದರೆ ಪರಮಹಂಸ ಸಂಪರ್ಕಕ್ಕೆ ಬಂದಂಥ ಕೆಲವು ಸ್ನೇಹಿತರನ್ನ ಕರ್ಕೊಂಡೋಗಿ, ಕೈ ಹಿಡಿದು ಕರ್ಕೊಂಡೋಗಿ ಆ ದೀಪದ ಕೆಳಗೆ ನಿಲ್ಲಿಸಿ ಅವನು ಹೇಳ್ತಾನೆ, ಇಲ್ಲೇ ನನಗೆ ಪರಮಹಂಸರು ಸಿಹಿ ತಿಂಡಿ ಅಂತ. ಎಷ್ಟೋ ವರ್ಷಗಳ ನಂತರ ಅವನು ಯೌವನ ದಾಟಿ ಮದುವೆ ಆಗಿ ಇನ್ನೇನು ಶರೀರ ಬಿಡೋ ಸಂದರ್ಭ, ಆ ವಯಸ್ಸಿಗೆ ಬಂದಿರ್ತಾನೆ. ಆಗಲೂ ಕೂಡ ನೆನ್ಪು ಮಾಡ್ಕೊಂಡು ಹೇಳ್ತಿರ್ತಾನೆ, ಈ ಜಾಗದಲ್ಲಿ ಪರಮಹಂಸರು ನನಗೆ ಪ್ರೀತಿಯನ್ನು ತೋರಿಸಿದ್ದು ಇಲ್ಲಿ ಅಂತ ಅವನು ಭಾವಿಸ್ತಾ ಇದ್ದಂತೆ ಪೂರ್ಣ. ಅದನ್ನು ಹೇಳ್ತಾರೆ, ಈ ಪೂರ್ಣನಿಗೆ ತೋರಿಸಿದ ಪ್ರೇಮ ಏನು? ನರೇಂದ್ರನ ಪ್ರೇಮವೇ ಪ್ರೇಮ ಅಂದರೆ ಅದೆಲ್ಲ ಅದು ಹೇಗೆ ಅದು ಅವತಾರ ಮಾತ್ರ ಪ್ರೇಮ ಪಾಥಾರ್, ಅದು ನಮಗೆ ಆಗೋದಿಲ್ಲ, ಅದು ಒಪ್ಕೋಬೇಕು. ಅದರಿಂದ ಸುಮ್ಮನೆ ಒಂದು ಉದಾಹರಣೆ ಹೇಳಿದ್ದೆ, ಇನ್ನೊಂದು ಸಲ ನೆನ್ಪು ಮಾಡಿಕೊಂಡ್ರೆ ಏನು ತಪ್ಪಿಲ್ಲ. ಕಾಶಿಪುರ ಗಾರ್ಡನ್ ಹೌಸನಲ್ಲಿ ರಾಮಕೃಷ್ಣ ಅಂದರು ಶ್ರೀರಾಮಕೃಷ್ಣ ಸೇವೆಗಾಗಿ ಹಗಲು ರಾತ್ರಿ ಕೂತಿರ್ತಾರೆ. ಅವತ್ತು ರಾತ್ರಿ ಡಿಸೆಂಬರ್ ತಿಂಗಳು, ಚಳಿಗಾಲ, ಕಲ್ಕಟಾ ನಗರದ, ಅದು ಏನೋ ಕಾಶಿಪುರ ಗಾರ್ಡನ್ ಹೌಸು ನಗರದಿಂದ ಸ್ವಲ್ಪ ಹೊರಗಡೆ, ಇದು ಕೂಡ ತೋಟದ ಮನೆ, ಭಾಳ ವಿಶಾಲವಾದ ಜಾಗ, ರಾತ್ರಿ ಹೊತ್ತು ಜೋರು ಗಾಳಿ, ಚಳಿ. ಈ ಸಂದರ್ಭದಲ್ಲಿ ಶಶಿ ಹೇಗೆ ರಾತ್ರಿ ಇವ್ರಿಗಾಗಿ ಕಾದು ಕೂಲ್ತಿದ್ದಾನೆ, ಪರಮಹಂಸರು ಮಂಚದ ಮೇಲೆ ಮಲಗಿದ್ದಾರೆ, ಶಶಿ ಪಕ್ಕದಲ್ಲಿ ನಿಂತಿದ್ದಾನೆ. ಅವನೆಲ್ಲ ಒಂದು 5 ನಿಮಿಷ ಹೊರಗೆ ಹೋಗಿ ಬರಬೇಕಾಗಿತ್ತು, ಹೊರಗೆ ಹೋಗಿ ಒಳಗಡೆ ಬಂದ. ಅಷ್ಟೊಳಗೆ ಏನು ಕಂಡ, ಪರಮಹಂಸರು ಹೊರಲಿ ಕೆಳಗೆ, ಆಗಾಗಲೇ ಅವ್ರಿಗೆ ಇನ್ನೇನು ಶರೀರದಲ್ಲಿ ದೌರ್ಬಲ್ಯ ಹೆಚ್ಚಾಗಿ ನಡಿಲಿಕ್ಕೆ, ಕೂರ್ಲಿಕ್ಕೆ, ಏಳಲಿಕ್ಕೆ ಏನೂ ಆಗ್ತಾಯಿಲ್ಲ, ಸಹಾಯಕರಿಲ್ಲದೆ, ಅಂದರೆ ಬಾಹ್ಯವಾಗಿ ಅಟ್ಲೀಸ್ಟ್ ಏನೂ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ಅವ್ರಿಗೆ. ಆವಾಗ ಪರಮಹಂಸರು ಇವನು ಒಳಗಡೆ ಬಂದು ನೋಡಿದಾಗ ಶಶಿ ಪರಮಹಂಸ ಏನು ಮಾಡ್ತಾ ಇದ್ದಾರೆ, ಅಂಬೆಗಾಲು ಹಾಕ್ಕೊಂಡು ತೆವಳ್ಕೊಂಡು ಹೋಗ್ತಾ ಇದ್ದಾರೆ, ಗೋಡೆ ಬಳಿಗೆ ಹೋಗ್ತಾ ಇದ್ದಾರೆ. ಶಶಿ ನೋಡ್ತಾ ಇದ್ದಾನೆ, ಅವ್ನಿಗೇನು ಆಶ್ಚರ್ಯ, ಅಯ್ಯೋ ಅವನಿಗೆ ಒಳಗಡೆಯಿಂದ ಕೋಪ ಉಕ್ಕಿ ಬರ್ತಾಯಿದೆ. ಇವನು ಭಾವಿಸ್ತಾ ಇದ್ದಾನೆ, ಯಾಕೆ ಪರಮಹಂಸರು ಸುಮ್ಮನೆ ಕೂರೋದ್ಲಾರ್ದೆ ಇದೆ, ಅಂಬೆಗಾಲು ಹಾಕ್ಕೊಂಡು ಆ ಕಡೆ ಯಾಕೆ ಹೋಗಬೇಕು? ಅಷ್ಟೊತ್ತಿಗೆ ಗೂಟಕ್ಕೆ ಒಂದು ಶಾಲು ನೇತು ಹಾಕಿದೆ. ಈ ಪರಮಹಂಸರು ಹೋಗಿ ಆ ಶಾಲನ್ನು ಎತ್ಕೊಂಡು ಮತ್ತೆ ಅಂಬೆಗಾಲು ಹಾಕ್ಕೊಂಡು ಆ ಮಂಚ ಹತ್ರ ಬರೋದಕ್ಕೆ ಶಶಿ ಪಕ್ಕದಲ್ಲಿ ನಿಂತಿದ್ದಾನೆ. ಶಶಿ ಏನು ಕೇಳ್ದ, ಮಹಾಶಯರೇ, ಅವನಿಗೆ ಸೇವಕ ಅಲ್ವಾ, ಅವನಿಗೆ ಒಂದು ಘಾಸಿ ಆಯಿತು. ನಾನು ಸೇವಕನಾಗಿ ನಿಂತಾಗ ಪರಮಹಂಸರು ಯಾಕೆ ತಮಗೆ ಬೇಕಾದ ಅವಶ್ಯಕತೆ ಇರತಕ್ಕಂಥ ವಸ್ತುವನ್ನು ತಾವಾಗೇ ಯಾಕೆ ತೆಗೆದುಕೊಳ್ಬೇಕು? ನನಗೆ ಹೇಳಿದಾಗ್ತಿಲ್ವ, ನಾನು ಸೇವಕ ತಾನೇ. ಅವನಿಗೆ ದುಃಖ ಉಂಟಾಯಿತು. ಮಹಾಶಯರೇ, ಯಾಕೆ ತೆಗೊಳ್ಕೆ ಹೋದ್ರಿ, ನಾನು ಇದ್ನಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ನನಗಲ್ಲ, ನಿನಗೆ. ರಾತ್ರಿ ಇಷ್ಟೊಂದು ಚಳಿ ಆಗ್ತಾಯಿದೆ, ನಿನ್ನ ಮೈ ಮೇಲೆ ಬಟ್ಟೆ ಇಲ್ವಲ್ಲಪ್ಪ, ಹೀಗಿದ್ರೆ ಆರೋಗ್ಯ ಕೆಳಿಸ್ಕೊಟ್ಟು ತೆಗೆದುಕೋ. ಯಾವ ಮಾತಾಪಿತರು ಪ್ರೇಮಿಸೋಕ್ಕಾಗ ಸಾಧ್ಯ ಇಲ್ಲ, ಇದೆಲ್ಲ ಆಗೋದಿಲ್ಲ, ಸತ್ಯ ಹೇಳಲಿಕ್ಕೂ ಕಷ್ಟ ಕೆಲವೆಲ್ಲ, ಏನೇ ಇರಲಿ. ಅದರಿಂದ ಇಲ್ಲಿ ಅವನು ಯೋಗಿನ ಬಗ್ಗೆ ಎಷ್ಟು ಯೋಗಿನ ಅವನ್ನೆಲ್ಲ ಕೆಲಸಕ್ಕೆ ಸೇರಿಕೊಂಡ ಅಂತ ಯಾರೋ ಬಂದು ಹೇಳ್ತಾರೆ. ಪರಮಹಂಸ ಏನು ಹೇಳ್ತಾರೆ, ಯೋಗಿನ ಬಂದಮೇಲೆ ನೀನೇನಾದರೂ ನೀರಿಗೆ ಬಿದ್ದು ಸತ್ತೆ ಅಂತ ಕೇಳಿದ್ರೆ ಸಂತೋಷ ಪಡ್ತಾಯಿದ್ದೆ, ಕೆಲಸಕ್ಕೆ ಸೇರೋಕ್ಕೆ ಅಂತೆ. ಯಾಕೆ ಅವನು ಭಾವಿ ಸನ್ಯಾಸಿ ಆಗ್ತಾನೆ. ಅವನು ಯಾರು ಸನ್ಯಾಸಿ ಆಗಬೇಕು ಅಂತಂದ್ರೆ ಸ್ವತಂತ್ರವಾಗಿರಬೇಕು. ಅವರು ಸ್ವತಂತ್ರವಾಗಿ ಇಲ್ಲದೇ ಇದ್ದರೆ, ಯಾರದೋ ಕೆಳಗೆ ದಾಸತ್ವ ಮಾಡಿದ್ರೆ ಇದನ್ನು ಪರಮಾತ್ಮನಿಗೆ ಕೊಡಲಿಕ್ಕೆ ಆಗೋದಿಲ್ಲ. ಮನಸ್ಸು ಶರೀರವನ್ನು ಅವನಿಗೆ ಅರ್ಪಣೆ ಮಾಡಬೇಕು ಅಂದರೆ ಇನ್ಯಾರಿಗೂ ಅರ್ಪಣೆ ಆಗಬಾರ್ದು ಜಗತ್ತಿನಲ್ಲಿ, ಅದು ಅವನಿಗೆ ಅರ್ಪಣೆ ಆಗಬೇಕು. ಆಮೇಲೆ ಅವನು ಯಾರಿಗಾದರೂ ಕಾರಣವಾಗಿ ಯಾವುದಕ್ಕಾದರೂ ಉಪಯೋಗಿಸ್ಕೊಳ್ಳಿ, ಅದು ಅವನಿಗೆ ಬಿಟ್ಟಿದ್ದು, ಭಗವಂತನಿಗೆ. ಅದು ನನ್ನ ಕಡೆಯಿಂದ ಇದು ಅವನಿಗಾಗಿ. ಅದಕ್ಕೆ ಪರಮಹಂಸ ಹೇಳ್ತಾರೆ, ಯಾರ್ದೋ ಕೆಳಗೆ ದಾಸತ್ವ ಇದೆಲ್ಲಿ, ಇದೆಲ್ಲ ಪೂರ್ಣ ಪ್ರೇಮ ಪಾಥಾರ್.
ಅವನಿಗೆ ಆ ಪ್ರೇಮದ ಪ್ರತಿಯೊಂದು ಹಾಗೆ ಎಲ್ಲ ಭಕ್ತರಿಗೂ ರಾಕಾಲಿಗೆ ಆ ವಾತ್ಸಲ್ಯ ಪ್ರೇಮವನ್ನು ಹೇಗೆ ತುಂಬಿದ್ರು. ತಾಯಿ ಯಶೋದೆ ಹೇಗೆ ಕೃಷ್ಣನ ಕಂಡ್ಲೋ ಹಾಗೆ ಇವನು ತೊಡೆ ಮೇಲೆ ಕೂತ್ಕೊಳ್ತಾ ಇದ್ದ, ಹೆಗಲ ಮೇಲೆ ಹಾರ್ತಾ ಇದ್ದ. ಪ್ರತಿಯೊಂದು ಪ್ರಸಂಗವನ್ನು ಹೇಗೆ ವಚನವೇದದಲ್ಲಿ ಕೆಲವು ಕಡೆ ಬರ್ತದೆ, ಅವ್ರ ಜೀವನದಲ್ಲೂ ಕೆಲವು ಕಡೆ ಬರ್ತದೆ. ಅವನು ಎಷ್ಟು ಸರಳವಾಗಿ ಹೇಳ್ತಾನೆ, ನನ್ನ ಸೇವೆ ಕಾಲು ಹೊತ್ತು ಅಂದರೆ ಆಗೋದಿಲ್ಲ. ಅದು ಆ ಕೃಷ್ಣ ಯಶೋದೆ ಯಾವ ಸಂಬಂಧ ಆಗಿತ್ತು ಆ ಸಂಬಂಧ ಇವರು ನೋಡಲಿಕ್ಕೆ ಬಾಹ್ಯವಾಗಿ ಪುರುಷ ದೇಹ, ಪುರುಷ ಇವನು ರಾಕಾಲ ಪುರುಷ ಹುಡುಗ, ಅದು ಮೇಲ್ ಬಾಡಿ. ಪರಮಹಂಸರು ಹಾಗೆ ನೋಡಿದ್ರೆ ಪುರುಷ ಶರೀರಧಾರಿ. ಆದರೆ ಪ್ರೇಮ ಆ ಒಂದು ಯಶೋದೆಯ ವಾತ್ಸಲ್ಯ ಪ್ರೇಮ ಒಳಗಡೆ. ಆದ್ದರಿಂದ ಇದೆಲ್ಲ ಪ್ರೇಮ ಪಾತಾರ. ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಅವತಾರಗಳು ಮಾತ್ರ ಪ್ರೇಮ ಪಾತಾರದು, ಅಂಬುದಿ ಅದು, ಸಾಗರ ಅದು. ಆದ್ದರಿಂದ ಶ್ರೀ ವಿವೇಕಾನಂದ ಹೇಳ್ತಾರೆ, ಭಾಸ್ವರ ಭಾವಸಾಗರ ಚಿರ ಉನ್ಮದ ಪ್ರೇಮ ಪಾಥಾರ್, ಭಕ್ತಾರ್ಜನ ಯುಗಲ ಚರಣ ತಾರಣ ಭವಪಾರ್. ಇಲ್ಲಿ ತಾರಣ ಭವಪಾರ್, ಭವವನ್ನು ದಾಟುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಸ್ವಾಮೀಜಿ. ಮೊದಲನೇ ಸಾಲಿನಲ್ಲೇ ಹೇಳಿದ್ರು ಇದನ್ನು, ಮತ್ತೆ ಯಾಕೆ ಹೇಳಬೇಕಿತ್ತು? ಮೊದಲನೇ ಸಾಲಲ್ಲೇ ಖಂಡನ ಭವಬಂಧನದಿಂದ ಶುರು ಮಾಡಿದ್ರು ಪರಮಹಂಸರು, ಹೌದು ತಾನೆ? ಮೊದಲನೇ ಸಾಲನ್ನೇ ಹೇಳಿದರು, ಮತ್ತೆ ಇಲ್ಲಿ ಅದೇ ಪದ ಮತ್ತೆ ಬರ್ತಾ ಇದೆ ಇಲ್ಲಿ, ತಾರಣ ಭವಪಾರ್. ಇಲ್ಲಿ ಅದಕ್ಕೆ ಹೇಗೆ ಅಂತಂದರೆ, ಪ್ರೇಮದ ಸಾಗರನು, ಚಿರ ಉನ್ಮದನು, ಭಾವಸಾಗರನು, ಸ್ವಯಂ ಪ್ರಕಾಶ ಅಂದರೆ ಭಾಸ್ವರನು ಆದ ನಿನ್ನಲ್ಲಿ ಶರಣು ಹೊಂದರೆ ತಾರಣ ಭವಪಾರ, ಇಲ್ಲ ಅಂದರೆ ಇಲ್ಲ. ಇಲ್ಲಿ ಮೊದಲನೇ ಸಾಲ ಖಂಡನ ಭವಬಂಧನ ಖಂಡಿಸಲ್ಪಡುತ್ತದೆ. ಹೇಗ್ರಿ? ನೀನು ಇಂಥವನಲ್ಲಿ ಶರಣು ಹೋಗು, ಅಂಥ ಪುರುಷನ ಯುಗಲ ಚರಣ ಅಂದರೆ ನಿನ್ನ ಪಾದದ್ವಯಗಳಿಗೆ ಶರಣು ಹೋದರೆ ಮಾತ್ರ ನೀನು ತಾರಣ ಭವಪಾರ, ಇಲ್ಲ ಅಂದರೆ ಇಲ್ಲ. ಶರಣಾಗತ ಭಕ್ತಾರ್ಜನ ಯುಗಲ ಚರಣ ತಾರಣ ಭವಪಾರ್, ಶರಣಾಗತನಾದರೆ ಮಾತ್ರ ಇಂಥವನಿಗೆ ಪ್ರೇಮ ಪಾತಾರನು, ಚಿರ ಉನ್ಮದನು, ಭಾವಸಾಗರನು, ಸ್ವಯಂ ಪ್ರಕಾಶನಾದ ನಿನ್ನಲ್ಲಿ ನಾನು, ನಿನ್ನ ಪಾದದ್ವಯಗಳಿಗೆ ನಾನು ಅಥವಾ ಭಕ್ತರು ಶರಣಾದರೆ ಮಾತ್ರ ತಾರಣ ಭವಪಾರ್, ಇಲ್ಲ ಅಂದರೆ ಇಲ್ಲ. ಅದಕ್ಕೆ ಇಲ್ಲಿ ಬಹುಶಃ ನೀವು ಅಂತರ್ಬುಖಿ ಪುಸ್ತಕ ಓದಿದರೆ, ಕನ್ನಡ ನಾನು ಹೆಚ್ಚಿಗೆ ಓದಲ್ಲ, ಈ ಬ್ರಹ್ಮಾನಂದಾಸಿ ಸಾಯಂ ನೋಡಿದೆ ಆ್ಯಕ್ಚುಲಿ. ಆದರೆ ಎಷ್ಟೋ ಪ್ರಸಂಗ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಇಲ್ಲ. ಅದು ಕನ್ನಡ ಮತ್ತೆ ಓದಲಿಕ್ಕೆ ಶುರು ಮಾಡಿದ್ದೀನಿ. ಅಲ್ಲಿ ಎಷ್ಟೋ ಹೊಸ ಪ್ರಸಂಗಗಳೆಲ್ಲ ಇದ್ದಾವೆ. ಅದರಲ್ಲಿ ಭಾಳ ಅದ್ಭುತವಾದ ಒಂದು ಪ್ರಸಂಗ ಬರ್ತದೆ. ಆಮೇಲೆ ಇದನ್ನು ಮಲ್ಟಿಪ್ಲೈ ಬೈ ಇನ್ಫಿನಿಟಿ ಪರಮಹಂಸರ ಮೇಲೆ ಆರೋಪ ಮಾಡ್ಕೋಬೇಕಾಗ್ತದೆ. ಈ ಸ್ವಾಮಿ ಬ್ರಹ್ಮಾಂದರು ಬೆಂಗಳೂರು ಮಠಕ್ಕೆ ಬಂದು ಇಲ್ಲಿ ಉಳ್ಕೊಂಡಿದ್ರಲ್ಲ, ಇಲ್ಲಿದ್ದಾಗ ಅವರು ಉದ್ಘಾಟನೆಯನ್ನು ಮಾಡಬೇಕಾಗಿತ್ತು ನಮ್ಮ ಆಶ್ರಮವನ್ನು. ಆ ಸಂದರ್ಭದಲ್ಲಿ ಸುಮಾರು ಒಂದು 3 ತಿಂಗಳಷ್ಟು ಇದ್ರಲ್ಲ ಸ್ವಾಮೀಜಿ ಬ್ರಹ್ಮಾಂದರು. ಆಗ ಸಿಸ್ಟರ್ ದೇವಮಾತಾ ಕೂಡ ಇಲ್ಲಿದ್ಲು, ಬಂದು ಹೋಗ್ತಾಯಿದ್ಲು, ನಿತ್ಯ ಆಶ್ರಮಕ್ಕೆ ಬಂದು ಹೋಗ್ತಿದ್ಲು. ಅವಳು ಬ್ರಹ್ಮಾಂದ್ರನ್ನ ಬಹಳ ಅದ್ಭುತವಾಗಿ ಸೇವೆಯನ್ನು ಮಾಡಿರ್ತಾಳೆ. ಆವಾಗ ಬ್ರಹ್ಮಾಂದ್ರಿಗೆ ಭಾಳ ಖುಷಿ ಆಗ್ತದೆ, ಇವಳು ಪಾಶ್ಚಾತ್ಯ ಮಹಿಳೆಯಾಗಿ ಇಷ್ಟೊಂದೆಲ್ಲ ಸೇವೆ ಮಾಡಿದ್ಲಲ್ಲ ಇವಳು. ಅದಕ್ಕೆ ಬ್ರಹ್ಮಾಂದ್ರ ಏನು ಮಾಡ್ತಾರೆ, ವಿಶುದ್ಧಾಂಧ್ರನ್ನ ಕೇಳ್ತಾರೆ. ವಿಶುದ್ಧಾಂಧ್ರ ಜೊತೆಗೆ ಬಂದಿರ್ತಾರೆ, ಹೋಲಿ ಮದರ್ ಡಿಸೈಪಲ್ ಅಲ್ವಾ, ಅವರು ಕೂಡ ಬಂದಿರ್ತಾರೆ. ವಿಶುದ್ಧಾಂಧ್ರನ್ನ ಸ್ವಾಮಿ ಬ್ರಹ್ಮಾಂದ್ರ ಕೇಳ್ತಾರೆ, ಆಕೆ ಇಷ್ಟೊಂದು ಭಕ್ತಿಯಿಂದ ಸೇವೆಯನ್ನು ಸಲ್ಲಿಸಿದ್ದಾಳೆ, ಎಷ್ಟು ಚೆನ್ನಾಗಿದೆ ಈ ಘಟನೆ, ಸೇವೆಯನ್ನು ಸಲ್ಲಿಸಿದ್ದಾಳೆ, ಅವಳಿಗೆ ನಾನು ಏನು ವರ ಕೊಡಲಿ ಕೇಳ್ತಾ ಇದ್ದಾರೆ ಬ್ರಹ್ಮಾನಂದರು. ಅದಕ್ಕೆ ಇದು ಎಷ್ಟು ಒಂದೊಂದು ಪದನೂ ಏನು ಅದ್ಭುತವಾಗಿದೆ, ಆಶ್ಚರ್ಯ. ಇದು ಇಂಗ್ಲೀಷ್ನಲ್ಲಿ ಇರಲಿಲ್ಲ, ನಾನು ಮೊನ್ನೆ ತಾನೇ ಓದಿದೆ. ಎಲ್ಲ ಯಾತ್ರೆ ಮಾಡ್ತಾ ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೆ, ಪುಸ್ತಕ ಇದು ಓದ್ತಾ ಇದ್ದೆ ಅವಾಗ, ಮೊನ್ನೆ ಭಾನುವಾರ. ಆವಾಗ ಈ ವಿಶುದ್ಧಾನಂದರು ಏನು ಉತ್ತರ ಕೊಡೋದು ಗೊತ್ತಾಗಲಿಲ್ಲ ಅವ್ರಿಗೆ. ಏನು ವರ ಕೊಡೋದು ಸಿಸ್ಟರ್ ದೇವಮಾತೆಗೆ, ಏನು ವರ ಕೊಡೋದು? ಆಮೇಲೆ ಬ್ರಹ್ಮಾಂದ್ರ ಸ್ವಲ್ಪ ಆಲೋಚನೆ ಮಾಡಿ ಹೇಳ್ತಾರಂತೆ, ಅವಳು ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಹುಟ್ಟಿ ಶ್ರೀರಾಮಕೃಷ್ಣರ ಭಕ್ತೆಯಾಗಿ ಬ್ರಹ್ಮಚಾರಿಣಿಯಾಗಿ ಮುಕ್ತಿಯನ್ನು ಪಡೆಯಲಿ. ಭಾರತದಲ್ಲಿ ಹುಟ್ಟಬೇಕಂತೆ, ಪರಮಹಂಸರ ಭಕ್ತಿಯಾಗಬೇಕಂತೆ, ಬ್ರಹ್ಮಚಾರಿಣಿಯಾಗಿ ಸೇವೆಯನ್ನು ಸಲ್ಲಿಸಿ ಮುಕ್ತಿಯನ್ನು ಹೊಂದಬೇಕು. ಇದು ಬ್ರಹ್ಮಾನಂದರು ವ್ಯಕ್ತಗೊಳಿಸಿದ್ದು ಭಾವನೆಯನ್ನು ವಿಶುದ್ಧಾಂದ್ರ ಮುಂದೆ. ವಿಶುದ್ಧಾಂದ್ರ ಹೇಳ್ತಾರೆ, ಸ್ವಾಮೀಜಿ ಯಾಕೆ ಇನ್ನೂ ಒಂದು ಜನ್ಮ ಆಟ ಆಡಿಸ್ತೀರಿ? ನಿಮಗೆ ಆಗತ್ತೆ ಅಂತ ಅಂದಮೇಲೆ ಈ ಜನ್ಮದಲ್ಲಿ ಮಾಡಬಾರ್ದೆ?
ನಿಮಗೆ ಈ ಮುಕ್ತಿಯೇ ನೋಡಿ ಹೇಗೆ ಹೇಳ್ತಾ ಇದ್ದಾರೆ, ಒಳ್ಳೆ ಏನೋ ಸಾಧಾರಣವಾಗಿ ನಿಮಗೇನೋ ಆಲೂಗಡ್ಡೆ ಬೇಕು ಅಂದರೆ ಹೋಗಿ ಗಾಂಧಿ ಬಜಾರಿಂದ ತಂದುಕೊಡೋ ಹಾಗೆ ಹೇಳ್ತಿದ್ದಾರೆ ಇವರು. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ ವಿಶುದ್ಧ ಅಂದು, ಸ್ವಾಮೀಜಿ ಇನ್ನೊಂದು ಜನ್ಮ ಯಾಕೆ ಕಾಯಿಸ್ತೀರಿ ಪಾಪ ಅವ್ರಿಗೆ, ಇದೇ ಜನ್ಮದಲ್ಲಿ ಮಾಡಿಕೊಡ್ಬಾರ್ದೆ. ಅದಕ್ಕೆ ಬ್ರಹ್ಮ ಅಂತ ಹೇಳ್ತಾರೆ, ಇಲ್ಲ ಅದು ಸಾಧ್ಯ ಇಲ್ಲ, ಈಗ ತಾನೇ ಭಕ್ತಿ ಭಾವ ಈಗ ತಾನೇ ಉದ್ಭವ ಆಗ್ತಾಯಿದೆ, ಅದು ಪಕ್ವ ಆಗಬೇಕು. ಈಗ ಉದ್ಭವ ಆಗಿದೆ, ಅದು ಪಕ್ವ ಆಗಬೇಕು. ಪಕ್ವ ಆಗಿ ಮತ್ತೆ ಬರಲಿ, ಮುಂದಿನ ಜನ್ಮಕ್ಕೆ ವ್ಯವಸ್ಥೆ ಆಗುತ್ತೆ. ಸರಿ ವಿಶುದ್ಧ ಅಂತ ಸುಮ್ಮನಾದರು. ಈ ಪ್ರಸಂಗವನ್ನು ಅವರು ಇನ್ನೊಬ್ಬರು ಸೋದರ ಸನ್ಯಾಸಿಗಳಿಗೆ ಹೇಳ್ಕೊಂಡ್ರು, ಈ ಥರ ಹೇಳ್ತಾಯಿದ್ರು ಬ್ರಹ್ಮ ಅಂದರು ಅಂತ. ಆವಾಗ ಆ ಸೋದರ ಸನ್ಯಾಸಿಗಳು ಕೇಳಿದಂತೆ, ಬರೀ ಇಬ್ಬರು ಸಂಭಾಷಣೆ ನಡೆಸಿದ್ರೋ ಅಥವಾ ದೇವಮಾತೆಯನ್ನು ಕರೆದೆ, ಸಿಸ್ಟರ್ ದೇವಮಾತೆಯನ್ನು ಕರೆದು ವರ ಕೊಟ್ಟರೋ? ಈಗ ನೀವು ಮಾತಾಡ್ಕೊಂಡ್ರಿ ಸರಿ ಕೊಡಬೇಕು ಅಂತ, ಆಯಿತು ಕೊಟ್ರಾ ಅಂತ ಕೇಳಿದ್ರು. ಅದಕ್ಕೆ ವಿಶುದ್ಧ ಅಂದ್ರೆ ಏನು ಅದ್ಭುತವಾದ ವಾಕ್ಯ ಹೇಳ್ತಾರೆ ಗೊತ್ತೇನಲ್ಲಿ, ರಮಣ ಮಹರ್ಷಿಗಳ ಜೀವನದಲ್ಲಿ ಈ ಘಟನೆ ಬರ್ತೀವಿ ಇದೇ ಥರ ಸ್ವಲ್ಪ. ವಿಶುದ್ಧ ಅಂದ್ರೆ ಏನು ಹೇಳ್ತಾರೆ ಅಂದರೆ, ಮಹಾಪುರುಷರ ಮನಸ್ಸಿನಲ್ಲಿ ಸಂಕಲ್ಪ ಉಂಟಾದರೆ ಸಾಕು, ಸ್ಥೂಲವಾಗಿ ಏನು ವರ ಕೊಡಬೇಕಾದ್ದಿಲ್ಲ. ರಾಜ ಮಹಾರಾಜಿಗೆ ಅವಳು ಮುಕ್ತಳಾಗಲಿ ಅಂತ ಸಂಕಲ್ಪ ಬಂದರೆ ಸಾಕಂತೆ, ಅವರು ಮುಕ್ತರಾಗ್ಬಿಡ್ತಾರೆ. ಅವ್ರು ಏನೋ ಕರೆದು ನಾವು ಜೊತೆಗಿದ್ದು ಅವ್ರ ಪಕ್ಕದಲ್ಲಿ ನಿಂತು ಅವ್ರು ನಮ್ಮ ತಲೆ ಮೇಲೆ ಕೈಗಿಟ್ಟು ಸ್ವಾಮೀಜಿ ಮಹಾಪುರುಷರು ಹೀಗೆ, ಇವರು ರಾಜ ಮಹಾರಾಜೇ ಹೀಗಿರ್ಬೇಕಾದ್ರೆ ಪರಮಹಂಸ ಹೇಗಿದ್ದಾರೆ? ಪರಮಹಂಸರಿಗೆ ಅವನಿಗೆ ನನಗೆ ಭಾವನೆ ಬಂದುಬಿಟ್ರೆ ಆಯಿತು, ನನ್ನ ಸಂಬಂಧಿ ಅವನು. ಶ್ರೀರಾಮಕೃಷ್ಣಗೆ ನನ್ನ ಮೇಲೆ ಒಂದು ಸ್ವಲ್ಪ ಕರುಣೆ ಬಂದುಬಿಟ್ರೆ ಸಾಕಷ್ಟು, ನನ್ನ ಸಂಬಂಧಿ ಅಂತ ಅವನಿಗೆ ಸಂಕಲ್ಪ ಉಂಟಾಗ್ತದೆ ಮುಕ್ತನಾಗಲಿ. ತಾರಣ ಭವಪಾರ, ಯಾವಾಗ ಭಕ್ತಾರ್ಜುನ ಯುಗಲ ಚರಣ, ನಿನ್ನ ಪಾದದ್ವಯಗಳಿಗೆ ಭಕ್ತರು ಆಶ್ರಯವನ್ನು ಪಡೆದಾಗ ನಿನ್ನ ಪ್ರೇಮ ಪಾತಾರಲ್ಲಪ್ಪ, ಆದ್ದರಿಂದ ನೀನು ನನ್ನನ್ನು ತಾರಣ ಭವಪಾರ. ಈಗ ಮುಂದಿನ ಸಾಲು, ಜೃಂಭಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯ ನಿರೋಧನ ಸಮಾಹಿತ ಮನ ನಿರಖಿ ತವ ಕೃಪಾಯ್. ಜೃಂಭಿತ ಯುಗ ಈಶ್ವರ ಅಂತಂದರೆ ಈ ಯುಗಕ್ಕೆ ಭಗವಂತನಾಗಿ ಅವತರಿಸಿದವನು. ಒಂದೇ ಪದದಲ್ಲಿ ಹೇಳಬೇಕಂದ್ರೆ ಯುಗಾವತಾರ ಅಂದರೆ ಆಗೋಗ್ತದೆ. ಇದು ಈ ಪ್ರತಿಯೊಂದು ಪದಕ್ಕೂ ಬಿಡಿಸಿ ಹೇಳಬೇಕು ಅಂದರೆ ಈ ಯುಗದಲ್ಲಿ ಭಗವಂತನಾಗಿ ಅವತರಿಸಿದವನು ಜೃಂಭಿತ ಯುಗ ಈಶ್ವರ. ಜಗದೀಶ್ವರ, ಜಗಕ್ಕೆ ಯಾಗ ನೀನು ಅವತಾರನೋ ಆಗ ಜಗತ್ತಿಗೆ ಈಶ್ವರ ಸಹಜವೇ. ಯೋಗ ಸಹಾಯ, ಅದು ಭಾಳ ಚೆನ್ನಾಗಿದೆ ಆ ಪದ, ಯೋಗ ಸಹಾಯ ಅನ್ನೋದು. ಆಮೇಲೆ ನಿರೋಧನ ಸಮಾಹಿತ ಮನ, ಇಲ್ಲಿ ಈ ಎರಡನೇ ಸಾಲಲ್ಲಿ ಸ್ವಲ್ಪ ಅರ್ಥೈಸಬೇಕಾದ್ರೆ ಸ್ವಲ್ಪ ಹಾಗೆ ಹೀಗೆ ಆಗ್ತದೆ ಅದು. ಇಲ್ಲಿ ನಿರಖಿ ಅಂದರೆ ಬೆಂಗಾಲ್ನಲ್ಲಿ ನಿರಖಿ ಅಂದರೆ ಏನು ಅರ್ಥ? ನಿರಖಿ ಅಂತಂದರೆ ನೋಡುವುದು ಅಂತ ಅರ್ಥ. ನಿರಖಿ ತವ ಕೃಪಾ ಅಂದರೆ ನಿನ್ನ ಕೃಪೆಯಿಂದ ನೋಡುತ್ತೇನೆ ಅಂತಾಯಿತು. ಸರಿ, ನಿನ್ನ ಕೃಪೆಯಿಂದ ಏನು ನೋಡ್ತೇನೆ ಅದು ನೇರವಾಗಿ ಹೇಳಿಲ್ಲ ಅಲ್ಲಿ. ನಿನ್ನ ಕೃಪೆಯಿಂದ ಹೀಗೆ ಇದನ್ನು ಹೇಗೆ ಅರ್ಥೈಸ್ಬೋದು ಅಂದರೆ, ನಿನ್ನ ಕೃಪೆಯಿಂದ ಹೇ ಭಗವಂತ ನೀನು ಯುಗಾವತಾರ, ನೀನು ಜಗದೀಶ್ವರ, ನೀನು ಯೋಗ ಸಹಾಯನು ಅಂತ ನಿನ್ನ ಕೃಪೆಯಿಂದ ನಾನು ಅರಿತಿದ್ದೇನೆ ಅಂತ ಹೇಳ್ಕೊಬೋದು. ನಿರೋಧನ ಸಮಾಹಿತವನ ಎಲ್ಲಿಗೆ ಸೇರಿಸೋದು? ನಿರೋಧನ ಅಂದರೆ ಇಂದ್ರಿಯ ಸಂಯಮನ ಉಳ್ಳವನು, ಮನಸ್ಸು ಏಕಾಗ್ರಗೊಂಡದ್ದು ಅಂತ. ಅದು ಎರಡು ಅರ್ಥ ಹೇಳ್ಬೋದು. ನಿನ್ನ ಕೃಪೆಯಿಂದ ನನ್ನ ಮನ ನಿರೋಧನ ಸಮಾಹಿತ ಆದ ಮೇಲೆ ನೀನು ಯೋಗ ಸಹಾಯಕ ಜಗದೀಶ್ವರ ಯುಗ ಈಶ್ವರ ಅಂತ ಅರ್ಥ ಆಗ್ತದೆ. ಅಥವಾ ಇದನ್ನು ಅವನಿಗೆ ಗುಣಗಾನ ಮಾಡೋದಾದರೆ ನೀನು ನಿರೋಧನ ಸಮಾಹಿತ ಮನ ಆದದ್ದರಿಂದ ನನ್ನ ಮನಸ್ಸು ಸಮಾಧಿಗೆ ಹೋಗುತ್ತದೆ ಅಂತ ಹೇಳ್ಕೊಬೋದು. ಇಲ್ಲಿ ಜೃಂಭಿತ ಯುಗ ಈಶ್ವರ ಇದೆಯಲ್ಲ, ಅದಕ್ಕೆ ಪರಮಹಂಸರು ಕಾಶಿಪುರಲ್ಲಿ ಮಾತಾಡ್ತಾ ಇದ್ದಾರೆ. ಈಗ ಇಲ್ಲೆಲ್ಲ ತುಂಬ ಈ ವಚನವೇದ ಭಾಳ ಅದ್ಭುತವಾಗಿದೆ. ಒಂದು ಸಲ ಅದು ಹೇಳಿದಲ್ಲ, ಒಂದು ಸಲ ಓದಿದ ಮೇಲೆ ಅಲ್ಲಲ್ಲಿ ಹೆಕ್ಕಿ ಓದೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ಅದ್ಭುತವೇ, ಅದು ಆ ಸಮಯ ಸಂದರ್ಭಕ್ಕೆ ಜೋಡಿಸ್ಕೊಳ್ಳೋಕ್ಕೆ ಸ್ವಲ್ಪ ನೆನಪಿದ್ರೆ ಆಯಿತು. ಈ ಶ್ರೀರಾಮಕೃಷ್ಣರು ಕಾಶಿಪುರದಲ್ಲಿ ಭಾಗ 2ನೇದು, ಇಲ್ಲಿ ಜೃಂಭಿತ ಯುಗ ಈಶ್ವರಕ್ಕೆ ಇಲ್ಲಿ ವಚನವೇದದಿಂದ ಹೇಳ್ತಾ ಇದ್ದಾನೆ. ರಾಕಾಲ ಪರಮಹಂಸನ ಕೇಳ್ತಾ ಇದ್ದಾನೆ ಪ್ರೀತಿಯಿಂದ ಅಂತ ಬ್ರಾಕೆಟಲ್ಲಿ ಹಾಕಿದ್ದಾನೆ ಮಾಸ್ಟರ್ ಮಾಷಿಗೆ. ರಾಕಾಲ ಪ್ರೀತಿಯಿಂದ, ನಿಮ್ಮ ಈ ಶರೀರವನ್ನು ಇನ್ನೂ ಸ್ವಲ್ಪ ಕಾಲ ಇಡುವಂತೆ ನೀವು ಭಗವಂತನಿಗೆ ಹೇಳಿ. ಶ್ರೀರಾಮಕೃಷ್ಣ, ಅದು ಭಗವಂತನ ಇಚ್ಛೆಯನ್ನು ಅವಲಂಬಿಸಿದೆ. ನರೇಂದ್ರ, ನಿಮ್ಮ ಇಚ್ಛೆ ಭಗವಂತನ ಇಚ್ಛೆ ಎರಡೂ ಒಂದೇ ಆಗಿ ಹೋಗಿದೆ. ನರೇಂದ್ರ ಹೇಳ್ತಾ ಇದ್ದಾನೆ, ನಿಮ್ಮ ಇಚ್ಛೆ ಭಗವಂತನ ಇಚ್ಛೆ ಎರಡೂ ಒಂದೇ ಆಗಿ ಹೋಗಿದೆ. ಪರಮಹಂಸರು ಏನೋ ಆಲೋಚಿಸುತ್ತಿರುವವರ ಹಾಗೆ ಸುಮ್ಮನೆ ಕುಳಿತಿದ್ದಾರೆ. ಇವರು ಈ ನರೇಂದ್ರ ಹೇಳಿದ್ದು ಕುತ್ರ ಕೊಟ್ಟಿಲ್ಲ ಪರಮಹಂಸರು. ಶ್ರೀರಾಮಕೃಷ್ಣರು, ನರೇಂದ್ರ
ರಾಖಾಲ ಮತ್ತು ಉಳಿದವರಿಗೆ, ನಾನು ಭಗವಂತನಿಗೆ ಹೇಳಿದರೆ ಇನ್ನು ಏನೂ ಸಾರ್ಥಕವಾಗುವ ಹಾಗಿಲ್ಲ. ಏನೋ ಈ ಕಾಯಿಲೆ ಉಲ್ಬಣವಾಗಿದೆ, ಶರೀರ ಉಳಿಸ್ಕೊಳ್ಳಿ ಅಂತ ಇವರು ಪ್ರಾರ್ಥನೆ. ಅದಕ್ಕೆ ಪರಮಹಂಸರು ಹೇಳ್ತಾರೆ, ನಾನು ಭಗವಂತನಿಗೆ ಹೇಳಿದರೆ ಇನ್ನು ಏನೂ ಸಾರ್ಥಕವಾಗುವ ಹಾಗಿಲ್ಲ. ಈಗ ನೋಡುತ್ತಾ ಇದ್ದೇನೆ, ನಾನು ಭಗವಂತಿ ಒಂದೇ ಆಗಿರುವ ಹಾಗೆ. ಇಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಪರಮಹಂಸರು. ನಾನು ಭಗವತಿ, ಈಗ ನೋಡ್ತಾ ಇದ್ದೇನೆ ನಾನು ಭಗವತಿ ಒಂದೇ ಆಗಿರುವ ಹಾಗೆ. ರಾಧೆ ತನ್ನ ಅತ್ತಿಗೆಯ ಭಯಕ್ಕಾಗಿ ಶ್ರೀಕೃಷ್ಣನಿಗೆ ಹೇಳಿದ್ಲು. ನಾನು ಹೇಳಿದ್ನಲ್ಲ, ಈ ಮಧುರ ಭಾವದ ಸಾಧನೆಯಲ್ಲಿ ಆ ಗೋಪಿಯರೆಲ್ಲರೂ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದವರು. ಅದರಲ್ಲಿ ಆ ಪ್ರೇಮದಲ್ಲಿ ಇನ್ನೊಂದು ಸ್ವಾರಸ್ಯ ಇದೆ, ಅದು ನೀವು ಓದ್ಕೋಬೇಕು. ಈ ಯಾರ ಕೈ ಹಿಡಿದಿದ್ದಾನೋ ಅವನಿಗಿಂತ ಇನ್ನೊಬ್ಬನ ಮೇಲೆ ಪ್ರೇಮ ಜಾಸ್ತಿ. ಇದು ಅದಕ್ಕೆ ಹೇಳ್ತಾರೆ, ಶುದ್ಧವಾಗದೇ ಇದ್ದರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಈ ಪ್ರೀತಿನ. ಅದಕ್ಕೆ ಪರಮಹಂಸ ವಿವೇಕ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಇವ್ರಿಗೆಲ್ಲರಿಗೂ ಭಯ ಇರುತ್ತೆ. ಮನೆಯಲ್ಲಿ ಏನು ಹೇಳಿ ಯಾರು ಈ ಕೃಷ್ಣನ ಹಿಂದೆ ಓಡ್ತಾ ಇದ್ದೀವಲ್ಲ ನಾವು. ರಾಧೆಗೆ ಜಾಸ್ತಿ, ಅವಳಿಗೆ ಇರತಕ್ಕಂಥ ಪ್ರೇಮ ಇವರಲ್ಲಿ ಯಾರಲ್ಲೂ ಇಲ್ಲ. ಆದ್ದರಿಂದ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಅಲ್ಲಿ ಚೈತನ್ಯ ಕಲ್ಟ್ ತುಂಬ ಪ್ರಭಾವಿತವಾಗಿತ್ತಲ್ಲ ಅಲ್ಲಿ, ಅದಕ್ಕೆ ತುಂಬ ಜೋಡಿಸ್ಕೊಂಡು ಬರ್ತದೆ. ನೀವು ಅದು ಓದಿದರೆ ಇಲ್ಲಿ ಮಧ್ಯ ಯಾಕೆ ಹೇಳ್ತಾ ಇದ್ದಾರೆ ಪರಮಹಂಸ ಅಂತಂದು ಅರ್ಥ ಆಗ್ತದೆ. ರಾಧೆ ತನ್ನ ಅತ್ತಿಗೆ ಭಯಕ್ಕಾಗಿ ಶ್ರೀಕೃಷ್ಣನಿಗೆ ಹೇಳಿದ್ಲು. ಅತ್ತೆ ಬಿಡ್ತಾಳ ಯಾರೋ ಹಿಂದೆ ಓಡಿದ್ರೆ, ಅದಕ್ಕೆ ಹೇಳ್ತಾ ಇರೋದು ಸಾಧಾರಣ ಅರ್ಥದಲ್ಲ, ಇದು ದಿವ್ಯವಾದ ಅರ್ಥದಲ್ಲಿ. ರಾಧೆ ತನ್ನ ಅತ್ತಿಗೆ ಭಯಕ್ಕಾಗಿ ಶ್ರೀಕೃಷ್ಣನಿಗೆ ಹೇಳಿದಳು, ನನ್ನ ಆಂತರ್ಯದಲ್ಲಿ ಇದ್ದು ಬಿಡು, ಕೃಷ್ಣನಿಗೆ ಹೇಳ್ತಾ ಇದ್ದಾಳೆ ಇವಳು. ಆದರೆ ಮತ್ತೆ ಆಕೆ ಆತನ ದರ್ಶನಕ್ಕಾಗಿ ವ್ಯಾಕುಲ ಪಟ್ಟಾಗ ಆಕೆಯ ವ್ಯಾಕುಲತೆ ಅಂಥದ್ದು, ಆಕೆಯ ಪ್ರಾಣ ತನ್ನ ಪ್ರಾಣವಲ್ಲಭನ ದರ್ಶನಕ್ಕಾಗಿ ಸುಮ್ಮನೆ ಹೊರಲಾಡುತ್ತಿತ್ತು. ಆತ ಆಕೆಯ ಹೃದಯವನ್ನು ಬಿಟ್ಟು ಹೊರಕ್ಕೆ ಬರಲಿಚ್ಛಿಸಲಿಲ್ಲ. ಕೃಷ್ಣ ಒಳಗೆ ಹೋಗ್ಬಿಟ್ಟಿದ್ದಾನಂತೆ, ಈಗ ಅವಳು ಹೊರಗಡೆ ಎಲ್ಲೂ ಹುಡ್ಕೊಂಡು ಹೋಗಬೇಕಾದ್ದಿಲ್ಲ. ಅದಕ್ಕೆ ಆತ ಆಕೆಯ ಹೃದಯವನ್ನು ಬಿಟ್ಟು ಹೊರಕ್ಕೆ ಬರಲಿಚ್ಛಿಸಲಿಲ್ಲ. ಇದನ್ನು ಹೇಳಿ ಶ್ರೀರಾಮಕೃಷ್ಣ ಹೇಳ್ತಾರೆ, ನಾನು ಭಗವತಿ ಒಂದೇ ಆಗಿರುವ ಹಾಗೆ. ಜೃಂಭಿತ ಯುಗ ಈಶ್ವರ ರಾಖಾಲ ಮೆತ್ತಗೆ ಭಕ್ತರಿಗೆ ಇವರು ಗೌರಾಂಗನ ಅವತಾರ ಸಂಬಂಧವಾಗಿ ಹೇಳುತ್ತಿದ್ದಾರೆ. ಭಕ್ತರು ನಿಶಬ್ದರಾಗಿ ಕುಳಿತಿದ್ದಾರೆ. ಪರಮಹಂಸರು ಭಕ್ತರ ಕಡೆಗೆ ಪ್ರೇಮ ದೃಷ್ಟಿಯಿಂದ ನೋಡುತ್ತಿದ್ದಾರೆ. ಈಗ ಅವರು ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡಿದ್ದಾರೆ. ಬಹುಶಃ ಏನೋ ಹೇಳಬಹುದು ಅಂತ ತೋರುತ್ತಿದೆ. ಶ್ರೀರಾಮಕೃಷ್ಣರು ನರೇಂದ್ರಾದಿಗಳಿಗೆ, ಇದರ ಒಳಗೆ ಇಬ್ಬರಿದ್ದಾರೆ, ಒಬ್ಬ ವ್ಯಕ್ತಿ ಭಗವತಿ. ಮಾತು ನಿಂತೋಯ್ತೀಗ, ಅವನು ಡಾಟ್ ಹಾಕಿ ನಿಲ್ಸಿದನ್ನು. ಎಷ್ಟು ಚೆನ್ನಾಗಿದೆ ನೋಡಿ ಇದು. ನಾವು ಹಾಗೆ ಹೋಗಬೇಕು, ಕಾಶಿಪುರ ಗಾರ್ಡನ್ಗೆ ಹೋಗಬೇಕು, ಪರಮಹಂಸರ ಜೊತೆಗೆ ನಾವು ಭಕ್ತರ ಕೂರಬೇಕು, ಒಂದೊಂದೇ ಪರಮಹಂಸರ ಪದವನ್ನು ಹಾಗಾಗೇ ತಗೋಬೇಕು. ಇದರ ಒಳಗಡೆ ಇಬ್ಬರಿದ್ದಾರೆ, ಒಬ್ಬ ವ್ಯಕ್ತಿ ಭಗವತಿ. ಪರಮಹಂಸ ಸ್ವಲ್ಪ ಹೊತ್ತು ಸುಮ್ಮನೆ ಕುಳಿತುಕೊಂಡ್ರು. ಅವರ ಬಾಯಿಂದ ಇನ್ನೇನು ಹೊರಡುವುದೋ ಎಂದು ಭಕ್ತರು ಆಕಾಂಕ್ಷಿತರಾಗಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು, ಒಬ್ಬ ವ್ಯಕ್ತಿ ಆಕೆ, ಇನ್ನೊಬ್ಬ ವ್ಯಕ್ತಿ ಆಕೆಯ ಭಕ್ತ. ಇಬ್ಬರು ಒಬ್ಬರಾಗಿದ್ದಾರೆ. ಸ್ವಾರಸ್ಯ ಅದು. ಇದು ಪರಮಹಂಸರು ನಮಗಾಗಿ ಬಿಡಿಸಿ ಹೇಳ್ತಾ ಇದ್ದಾರೆ ನೋಡಿ. ಇದು ಅಲ್ಲಿ ಎರಡಿಲ್ಲ, ಅಲ್ಲಿ ಇರೋದೊಂದೇ. ಆದರೆ ನಮಗೆ ಕಾಣ್ತಿರೋದು ಶರೀರ, ನರರೂಪಧರ. ಆದರೆ ಒಳಗಡೆ ಜೃಂಭಿತ ಯುಗ ಈಶ್ವರ. ಅದಕ್ಕೆ ಪರಮಹಂಸರು ಬಿಡಿಸಿ ಹೇಳ್ತಾ ಇದ್ದಾರೆ, ಒಬ್ಬ ವ್ಯಕ್ತಿ ಆಕೆ, ಇನ್ನೊಬ್ಬ ವ್ಯಕ್ತಿ ಆಕೆಯ ಭಕ್ತ. ಕೈ ಮುರಿದುಕೊಂಡದ್ದು ಆಕೆಯ ಭಕ್ತ. ಆ ಭಕ್ತನಿಗೆ ಈಗ ಕಾಯಿಲೆ ಆಗಿದೆ. ಅರ್ಥವಾಯಿತೆ? ಕಾಯಿಲೆ ಆಗಿದ್ದು ಕಾಳಿಗೆ, ಶರೀರದಲ್ಲಿ ಕಾಣಿಸ್ಕೊಳ್ತಾ ಇದೆ. ಆದರೆ ಕಾಯಿಲೆ ಆಗಿದ್ದು ಕಾಳಿಗೆ. ಅದಕ್ಕೆ ಎಷ್ಟು ಭಾಳ ರಸ ಇದೆ ನೋಡಿ. ಇದು ಕೈ ಮುರಿದುಕೊಂಡು ಪರಮಹಂಸ ಹೇಳ್ತಾ ಇದ್ದಾರೆ, ಏನು ರಸ ಇದೆ ನೋಡಿ, ಒಳ್ಳೆ ಆ ರಸಗುಲ್ಲಲ್ಲಿ ರಸ ಎಲ್ಲ ತುಂಬಿದೆಯಲ್ಲ ಹಾಗಿದೆ ಇದು. ಕೈ ಮುರಿದುಕೊಂಡದ್ದು ಆಕೆಯ ಭಕ್ತ. ಈ ಪರಮಹಂಸ ಹೇಳ್ತಾ ಇದ್ದಂತ ಭಾವಿಸಿ ಒಬ್ಬ ಅವತಾರ ಹೇಳ್ತಾ ಇದ್ದಾನೆ, ಕೈ ಮುರಿದುಕೊಂಡಿದ್ದು ನಾನು ಅಂತಲೂ ಹೇಳ್ತಾ ಇಲ್ಲ, ಕಾಳಿ ಅಂತಲೂ ಹೇಳ್ತಾ ಇಲ್ಲ. ಹೇಗೆ ಪ್ರತ್ಯೇಕವಾಗಿ ಒಂದು ಈ ವಿಟ್ನೆಸ್ ದೃಷ್ಟಿಯಿಂದ ಸಾಕ್ಷಿಯಾಗಿ ಹೇಳ್ತಾ ಇದ್ದಾರೆ ನೋಡಿ. ಕೈ ಮುರಿದುಕೊಂಡಿದ್ದು ಆಕೆಯ ಭಕ್ತ ಅಂತೆ. ಆ ಭಕ್ತನಿಗೆ ಈಗ ಕಾಯಿಲೆ ಆಗಿದೆ. ಅರ್ಥವಾಯಿತೆ? ಕೇಳ್ತಾ ಇದ್ದಾರೆ ಪರಮಹಂಸ, ಅರ್ಥವಾಯಿತೆ? ಭಕ್ತರು ಸುಮ್ಮನೆ ಕುಳಿಸ್ಕೊಂಡಿದ್ದಾರೆ. ಶ್ರೀರಾಮಕೃಷ್ಣ, ಅಯ್ಯೋ ಇದನ್ನೆಲ್ಲ ನಾನು ಯಾರಿಗೆ ತಾನು ಹೇಳಲಿ? ಯಾರಿಗೆ ತಾನೇ ಅರ್ಥ ಮಾಡಿಕೊಳ್ಳಲು ಶಕ್ತಿ ಇದೆ? ನರೇಂದ್ರ ಕೂತಿದ್ದಾನೆ, ಆದರೂ ಪರಮಹಂಸ ಈ ಮಾತು ಹೇಳ್ತಾ ಇದ್ದಾರೆ. ಯಾರಿಗೆ ತಾನೇ ಅರ್ಥ ಮಾಡಿಕೊಳ್ಳಲು ಶಕ್ತಿ ಇದೆ? ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇದು ಹೇಳುತ್ತಿದ್ದಾರೆ. ಭಗವಂತ ಮನುಷ್ಯ ದೇಹಧಾರಣೆ ಮಾಡಿಕೊಂಡು ಅವತಾರ ಪುರುಷನಾಗಿ ಭಕ್ತರೊಡನೆ ಧರೆಗೆ ಬರುತ್ತಾನೆ.
ಆತ ಹಿಂದಿರುಗುವಾಗ ಭಕ್ತರೂ ಆತನೊಡನೆ ಮತ್ತೆ ಹಿಂದಿರುಗಿ ಹೊರಟು ಹೋಗುತ್ತಾರೆ. ರಾಕಾಲ. ಈಗ ಅದಕ್ಕಾಗಿಯೇ ನಾವು ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇವೆ, ನಮ್ಮನ್ನು ಬಿಟ್ಟು ನೀವು ಹೊರಟು ಹೋಗಕೂಡದು. ಪರಮಹಂಸರು ನಸುನಕ್ಕೂ ಹೇಳುತ್ತಿದ್ದಾರೆ, ಭಜನೆಯ ಒಂದು ಗುಂಪು, ನಾವು ಓದ್ಕೊಂಡು ಹೋಗ್ತಾ ಇದ್ದೇನೆ, ನೀವು ಹಾಗೆ ಭಾವಿಸ್ಕೊಂಡು ಜೊತೆಗೆ ಬನ್ನಿ. ಭಜನೆಯ ಒಂದು ಗುಂಪು ಇದ್ದಕ್ಕಿದ್ದ ಹಾಗೆ ಬಂತು, ನರ್ತಿಸಿತು, ಹಾಡಿತು, ಮತ್ತೆ ಇದ್ದಕ್ಕಿದ್ದ ಹಾಗೆ ಹೊರಟು ಹೋಯಿತು. ಅವರು ಬಂದರು, ಹೊರಟು ಹೋದರು. ಅವರು ಯಾರು ಏನು ಎಂಬುದು ಯಾರಿಗೂ ಗೊತ್ತಾಗಲಿಲ್ಲ. ಸ್ವಾಮೀಜಿ ಏನು ಹೇಳ್ತಾರೆ ನೋಡಿ, ಬಂದರು, ನರ್ತಿಸಿದ್ರು, ಹಾಡಿದರು, ಯಾರಿಗೂ ಗೊತ್ತಾಗಲಿಲ್ಲ. ಪರಮಹಂಸರು ಮತ್ತು ಉಳಿದವರೆಲ್ಲರೂ ಮುಗುಳ್ನಗೆ ನಕ್ಕರು. ಕೆಲವು ನಿಮಿಷಗಳ ನಂತರ ಮತ್ತೆ ಪರಮಹಂಸರು ಹೇಳುತ್ತಿದ್ದಾರೆ, ದೇಹಧಾರಣೆ ಮಾಡಿಕೊಂಡರೆ ಕಷ್ಟವನ್ನು ಅನುಭವಿಸಲೇಬೇಕು, ಅದು ಅದರ ಹಿಂಬಾಲಕ. ಈ ದೇಹಧಾರಣೆ ಯಾಕೆ ಹೇಳ್ತಾ ಇದ್ದಾರೆ ಪರಮಹಂಸರು ಅಂತಂದರೆ, ಈ ಹಿಂದೆ ಏನು ಹೇಳಿದ್ರು, ಭಗವಂತ ದೇಹಧಾರಣೆ ಮಾಡಿಕೊಂಡು ಭಕ್ತರಿಗಾಗಿ ಬಂದಿದ್ದಾನೆ, ನರ್ತಿಸಿದ್ರು, ಗಾನ ಮಾಡಿದ್ರು, ಹೊರಟು ಹೋದರು ಅಂತ. ಆದರೆ ಈ ಕಾಯಿಲೆ ಬಂದದ್ದು ಈ ದೇಹಕ್ಕೆ, ಅವತಾರನಾದರೂ ದೇಹಕ್ಕೆ ಇದೆಲ್ಲ ಹಿಂಬಾಲಕ ಬಂದೇ ಬರ್ತದೆ. ಒಮ್ಮೊಮ್ಮೆ ನನಗೆ ನಾನೇ ಹೇಳಿಕೊಳ್ಳುತ್ತೇನೆ, ಮತ್ತೆ ನಾನು ಈ ಧರೆಗೆ ಬಾರದೇ ಇರುವಂತಾಗಲಿ. ಪರಮಹಂಸ ಹೇಳ್ತಾ ಇದ್ದೀನಿ, ನಮ್ಮ ಕಷ್ಟ ಏನು ನೋಡೋದು ಹೇಳಿ, ಮತ್ತೆ ನಾನು ಈ ಧರೆಗೆ ಬಾರದೇ ಇರುವಂತಾಗಲಿ. ಅದರ ಒಂದು ವಿಷಯ, ಔತಣದ ಊಟ ಮಾಡಿ ಮಾಡಿ ಮನೆಯ ಗೊಡ್ಡು ಸಾರು ಅನ್ನ ರುಚಿಸದು. ಒಂದಕ್ಕೊಂದು ಸಂಬಂಧ ತಗೊಳ್ಳೋದು ಭಾಳ ಕಷ್ಟ. ಇಲ್ಲಿ ಶ್ರೀರಾಮಕೃಷ್ಣ ಏನು ಹೇಳಿದ್ರು, ಮತ್ತೆ ನಾನು ಈ ಧರೆಗೆ ಬಾರದೇ ಇರುವಂತಾಗಲಿ ಹೇಳಿದರು. ಮುಂದೇನು ಹೇಳ್ತಾ ಇದ್ದಾರೆ, ಔತಣದ ಊಟ ಮಾಡಿ ಮಾಡಿ ಮನೆಯ ಗೊಡ್ಡು ಸಾರ ಅನ್ನ ರುಚಿಸೋದು. ಇದಕ್ಕೂ ಅದಕ್ಕೂ ಏನು ಸಂಬಂಧ? ಮತ್ತೆಗೆ ಧರೆಗೆ ಬಾರದು, ಔತಣದ ಊಟಕ್ಕೂ. ಮುಂದೆ ಏನು ಹೇಳ್ತಾರೆ ಗೊತ್ತೇನು? ಜೊತೆಗೆ ಈ ದೇಹಧಾರಣೆ ಭಕ್ತರಿಗಾಗಿ. ಮುಂದಿನ ವಾಕ್ಯ, ಈ ದೇಹಧಾರಣೆ ಭಕ್ತರಿಗಾಗಿ. ಔತಣದ ಊಟಕ್ಕೂ ಈ ದೇಹಧಾರಣೆ ಭಕ್ತರಿಗಾಗಿ. ದೇಹಧಾರಣೆ ಮಾಡಿಕೊಂಡರೆ ಮತ್ತೆ ನಾನು ಈ ದಾರಿಗೆ ಬರಲು ಇಚ್ಛಿಸಲಾರೆ. ಏನು ಸಂಬಂಧ ಅಂದರೆ, ಇಲ್ಲಿ ಪರಮಹಂಸರ ಮನಸ್ಸಿಗೆಲ್ಲ ಅದು ಚಿರ ಉನ್ಮದ, ಅದು ಔತಣದ ಊಟ. ಗೊಡ್ಡು ಸಾರು ಅಂತಂದರೆ ಈ ಜಗತ್ತಿನ ನಮ್ಮ ರೀತಿ, ಇದು ಗೊಡ್ಡು ಸಾರು. ಅದನ್ನು ನೋಡಿದ ಮೇಲೆ ಇದನ್ನು ಇದ್ದಾಗ ಅದು ರುಚಿಸೋದು, ಚಿರ ಉನ್ಮದ ಅಲ್ಲಿಗೆ ಹೋಗ್ತದೆ. ಆದರೆ ಈ ದೇಹ ಯಾರಿಗೆ? ನಿಮಗಾಗಿ, ನಮಗಾಗಿ. ಈ ದೇಹಧಾರಣೆ ಭಕ್ತರಿಗಾಗಿ. ಅವನಿಗೇನು ಬೇಕಿಲ್ಲ. ಆತ ಚಿರ ಉನ್ಮದ ಪ್ರೇಮ ಪಾತಾರ ಜೃಂಭಿತ ಯುಗ ಈಶ್ವರ ಅವನು. ಆದರೆ ಯಾಕಾಗಿ ಬಂದಿದ್ದು ಯಾಕೆ ಅಂದರೆ ಈ ದೇಹಧಾರಣೆ ಭಕ್ತರಿಗಾಗಿ. ಅದಕ್ಕೆ ಇಲ್ಲೇನು ಸೇರಿಸಿದ್ದಾರೆ ವಿವೇಕಾನಂದರು, ಯೋಗ ಸಹಾಯ. ನಮಗಾಗಿ ಅವನಿಗಾಗಿ ಅಲ್ಲ. ಜೃಂಭಿತ ಯುಗ ಈಶ್ವರ ಆಯ್ತಲ್ಲ, ಜಗದೀಶ್ವರ, ಅದು ಸಹಜವೇ. ಯೋಗ ಸಹಾಯ ಅಂದರೆ ಇಲ್ಲಿ ಈ ಪತಂಜಲಿ ಮಹರ್ಷಿಗಳು ಬರೀತಾರೆ, ಭಗವಂತ ಆಚಾರ್ಯರಿಗೂ ಆಚಾರ್ಯ ಅವನು. ಯೋಗ ಸಹಾಯ ಅಂದ ತಕ್ಷಣವೇ ನಮಗೇನು ಕಲ್ಪನೆ ಬರುತ್ತೆ ಹೇಳಿ? ಈ ಯಾರಿಗೆ ಯೋಗ ಸಹಾಯ? ಪರಮಹಂಸರನ್ನು ನಾವು ನಿರ್ದೇಶನ ಮಾಡಿಕೊಂಡು ನಮ್ಮ ದೃಷ್ಟಿಯಲ್ಲಿ ಇಟ್ಕೊಂಡು ಯೋಗ ಸಹಾಯ ಅಂತಂದಾಗ ತನ್ನ ಜೊತೆ ಇದ್ದಂತಹ ಸೋದರ ಶಿಷ್ಯರು, ಗೃಹಿ ಭಕ್ತರಿಗೆ, ನಮಗೆ, ಮತ್ತೆ ಇನ್ನಾರಿಗೆ, ನಿರಂತರವಾಗಿ ಯಾರು ಯೋಗದಲ್ಲಿ ತೊಡಗುತ್ತಾರೋ ಅವರೆಲ್ಲರಿಗೂ. ಅದಕ್ಕೆ ಆತ ಪುರಾತನ, ಆಚಾರ್ಯರಿಗೂ ಆಚಾರ್ಯ ಅಂತಂದರೆ ಪುರಾತನ. ಪುರಾಪಿ ನವ, ಹಳೇದಾದರೂ ಹೊಸಬನೆ. ಯಾವುದಾದ್ರೂ ವಸ್ತು ಹಳೇದಾದರೆ ಅದನ್ನು ನಾವು ವಿಸರ್ಜಿಸ್ತೇವೆ, ಬಿಟ್ಬಿಡ್ತೇವೆ. ಆದರೆ ಭಗವಂತನ ವಿಚಾರ ಹಾಗಲ್ಲ, ಅದು ಹಳೇದಾದರೂ ಅದು ಹೊಸದಾಗಿ ಉಳಿತು. ಪುರಾಪಿ ನವ, ಅದು ಪುರಾತನ. ಆದ್ದರಿಂದ ಇವನು ಯೋಗ ಸಹಾಯ ಯಾವ ರೀತಿ ಅವನು ಭಗವಂತನಾಗಿ ಯೋಗ ಸಹಾಯ. ಯಾಕೆ? ಅವನು ನಿರಂತರವಾಗಿ ಎಲ್ಲರಿಗೂ ಕೂಡ ಯೋಗ ಸಹಾಯ. ಪ್ರತಿಯೊಂದು ಕಾಲದಲ್ಲಿ ಈಗ ನಾವಿಲ್ಲಿ ಬಂದಿದ್ದೇವೆ, ನಮಗಾಗಿ ಯೋಗ ಸಹಾಯ. ನರೇಂದ್ರ ಬಂದ ಯೋಗ ಸಹಾಯ, ಮುಂದೆ ಸಾವಿರಾರು ವರ್ಷದಿಂದ ಸಾಧಕರು ಬಂದಾಗ ಯೋಗ ಸಹಾಯ ಅವನು. ಅದಕ್ಕೆ ಪರಮಹಂಸರು ಎಲ್ಲ ಗುರು ಆಗಬೇಕಿದ್ದರೆ ಅನುಭೂತಿಯುಳ್ಳವನಾಗಿರಬೇಕು. ಅನುಭೂತಿ ಇಲ್ಲದಿದ್ದರೆ ಗುರುವಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ
ಆತ ಪ್ರತಿಯೊಂದು ಹಾದಿಯಲ್ಲೂ, ಅದು ಸ್ವಾರಸ್ಯ ಏನೋ, ಯಾವುದನ್ನು ಕೂಡ ತೇಲಿ ತೇಲಿ ನೋಡಿದ್ದಲ್ಲ, ಮುಳುಗಿ ಮುಳುಗಿ ಆಳಕ್ಕಿಳಿದು. ಏನು ಆಶ್ಚರ್ಯ, ಅದು ಹೇಗೆ ಸಾಧ್ಯವೋ ಅದು ಕಲ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಅದು ಪ್ರತಿಯೊಂದರಲ್ಲೂ ಕೂಡ ಇನ್ನೆಲ್ಲವನ್ನು ಮರೆತು ಅದರಲ್ಲಿ ಆಳಕ್ಕೆ ಹೋಗಿ ಮತ್ತೆ ಮೇಲೆ ಬರೋದು. ಅದೇ ಶ್ರೀರಾಮಕೃಷ್ಣ ಹೇಳ್ತಾರೆ, 3 ದಿವಸಕ್ಕಿಂತ ಹೆಚ್ಚು ಬೇಕಾಗಲಿಲ್ಲ. ಪರಮಹಂಸರು ಹೇಳ್ತಾರಲ್ಲ ವಚನವೇದದಲ್ಲಿ, 3 ದಿವಸಕ್ಕಿಂತ ಹೆಚ್ಚು ಬೇಕಾಗಲಿಲ್ಲ ನನಗೆ, ಎಲ್ಲದರ ಆಳಕ್ಕೆ ಹೋಗಿ ಮತ್ತೆ ಮೇಲಕ್ಕೆ ಬರುವುದು. ಎಷ್ಟು ಜನ್ಮಾಂತರ ಪಡೆದ್ರು ಒಂದಲ್ಲಿ ಸಿದ್ಧಿಯನ್ನು, ಯಮ ನಿಯಮಗಳ ಸಿದ್ಧಿ ಪಡೆಯೋದೇ ಆಗೋದಿಲ್ಲ ಅಂತ ಹೇಳ್ತಾರೆ ಕೆಲವರು. ಒಂದೊಂದು ಹಂತದಲ್ಲೂ ಎಷ್ಟೊಂದು. ಆದರೆ ಈತ ಈ ಯೋಗ ಸಹಾಯಕನಾಗಲಿಕ್ಕೆ ಈ ಜೃಂಭಿತ ಯುಗ ಈಶ್ವರ ಆದ ಮೇಲೆ ಅವನು ಪ್ರತಿಯೊಂದಲ್ಲೂ ಹಾದಿಯಲ್ಲೂ ಒಳಗಡೆ ಮುಳುಗಿ ಮತ್ತೆ ಮೇಲಕ್ಕೆ, ಯಾವುದು ಆಳಕ್ಕೆ ಪ್ರತಿಯೊಂದು ಪ್ರತ್ಯೇಕೀಕರಿಸಿ ಬೆಳೆದನ್ನೆಲ್ಲ. ನಾನು ಆ ಗೋಖಲೆಯಲ್ಲಿ ಆ ಘಟನೆ ಹೇಳಿದ್ನಲ್ಲ, ಅದು ಕೂಡ ಒಂದು ನನಗಿಷ್ಟವಾದ ಒಂದು ಘಟನೆ ಇಲ್ಲ, ಅದು ಕೂಡ ಒಂದು. ಮೋರಬ ಶ್ರೀರಾಮಕೃಷ್ಣಲ್ಲಿ ಬರ್ತಿ ಘಟನೆ ಏನು, ಈ ಶ್ರೀರಾಮಕೃಷ್ಣರು ಕಲ್ಕಟಾ ನಗರದಿಂದ ಕುದುರೆ ಗಾಡಿನಲ್ಲಿ ಬರ್ತಾ ಇದ್ದಾಗ ಅವನ ಜೊತೆಗೆ ಬಹುಶಃ ರಾಮ್ಲಾಲ ಇದ್ದ, ಬಹುಶಃ ರಾಖಾಲ್ನೂ ಇದ್ದ ಅಂತ ಕಾಣುತ್ತೆ. ಆಗ ಪರಮಹಂಸರು ಇದ್ದಕ್ಕಿದ್ದಂಗೆ ಗಾಡಿ ನಿಲ್ಲಿಸ್ಲಿಕ್ಕೆ ಹೇಳ್ತಾರೆ. ಗಾಡಿ ನಿಲ್ಲಿಸಿದ್ರು. ಪರಮಹಂಸರು ಚುರುಕಿದ್ದಾಗ ಚುರುಕು, ಎಚ್ಚರವಾಗಿಲ್ಲದೆ ಸಿಕ್ಕೋದಿಲ್ಲ ಅವರು. ಇವರು ಎಲ್ಲಿ ಹೋದರೂ, ಇವರು ಗಾಡಿ ನಿಲ್ತು ಪರಮಹಂಸರು ಬಾಗಿಲು ತೆರೆದ್ರು. ಈ ರಾಮ್ಲಾಲ ಇವರು ಪರಮಹಂಸ ಇಳಿತಾರೆ ಅಂತ ಭಾವಿಸೋದ್ರಲ್ಲಿ ಅವರು ಅಲ್ಲಿಲ್ಲ. ಸರಿ, ಇವರು ಹೊರಗಡೆ ನೋಡ್ತಾರೆ, ರಸ್ತೆಯಲ್ಲಿ ಎಲ್ಲೂ ಪರಮಹಂಸರು ಕಾಣ್ತಾನೆ ಇಲ್ಲ. ಸರಿ, ಎಲ್ಲಿ ಹೋಗಿರ್ಬೋದು ಒಂದು ಊಹಿಸಿ ಆ ಕಡೆ ಈ ಕಡೆ ಒಂದು 2 ಬೀದಿಗಳನ್ನು ದಾಟಿ ಆ ಕಡೆ ಈ ಕಡೆ ಹುಡ್ಕೊಂಡು ಬಂದರೆ ಪರಮಹಂಸರು ಯಾವ ಒಬ್ಬ ಮುಸ್ಲಿಂ ಸಾಧಕ, ಒಬ್ಬ ಫಕೀರ, ಅವನ್ನ ತಬ್ಕೊಂಡು ನಿಂತಿದ್ದಾರೆ ರಸ್ತೆ ಮಧ್ಯದಲ್ಲಿ. ಅವನು ಮಸೀದಿ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಪ್ಯಾರಿ ಆಜಾ ಪ್ಯಾರಿ ಆಜಾ ಪ್ಯಾರಿ, ಓ ಪ್ರಿಯನೇ ಬಾ ಅಂತ. ಅವನು ಯಾವುದೋ 3 ರಸ್ತೆ, ಇದು ಈ ಸಾರೋಟ್ ಈ ರಸ್ತೆಯಲ್ಲಿ ಹೋಗ್ತಾ ಇದೆ, ಒಂದು 2-3 ರಸ್ತೆ ಆದಮೇಲೆ ಅವನೊಬ್ಬ ಮುಸ್ಲಿಂ ಸಾಧಕ ಒಂದು ತನ್ನ ಇದರ ಮುಂದೆ ನಿಂತ್ಕೊಂಡು, ಯಾವ ಅವ್ರಿಗೆ ಸಾಕಷ್ಟು ಇದಿದೆ, ಮಸೀದಿ ಒಂದೇ ಅಲ್ಲ, ಬೇರೆ ಬೇರೆ ರೀತಿಯಾದ ಇದಿದೆ, ಅಲ್ಲಿ ಹೋಗಿ ನಿಂತ್ಕೊಂಡು ಅವನು ಕರೀತಾ ಇದ್ದಾನೆ ಪ್ಯಾರಿ ಆಜಾ ಅಂತ. ಕಣ್ಣಲ್ಲಿ ನೀರು ಹಾಕ್ಕೊಂಡು ಆತ ಭಗವಂತ ತನ್ನ ಇಷ್ಟವನ್ನು ಅವನ ರೀತಿಯಾಗಿ ಭಗವಂತನ ಪ್ರಾರ್ಥಿಸ್ಕೊಳ್ತಾ ಇದ್ದಾನೆ. ಈ ಪರಮಹಂಸ ಇಲ್ಲಿಂದ ಬಿಟ್ಟು ಓಡಿ ಹೋಗಿ ಅವನಿಗೆ ತಬ್ಕೊಂಡಿದ್ದಾನೆ. ಆತನ ಕಣ್ಣಲ್ಲಿ ಅಶ್ರುಧಾರಿ, ಪ್ಯಾರಿಯಾಜ ಯೋಗ ಸಹಾಯ. ಅದರಿಂದ ಆತ ನಮ್ಮಲ್ಲಿ, ಅದಕ್ಕೆ ಅವನು ಹಿಂದಿನ ಸಾಲಿನಲ್ಲೇ ವಿವೇಕಾನಂದರು ಹೇಳ್ಬಿಟ್ಟಿದ್ದಾರೆ, ಭಕ್ತಾರ್ಜನ ಯುಗಲ ಚರಣ, ನೀನು ಅವನಿಗೆ ಶರಣಾಗತನಾಗು, ಅವನು ತಾರಣ ಭವಪಾರ. ಯಾವ ರೀತಿ ಯೋಗ ಸಹಾಯಕನಾಗಿ. ಇಲ್ಲಿ ನಾನು ಹೇಳಿದ ನಿರೋಧನ ಸಮಾಹಿತ ಮನ ನಮಗೂ ಅನ್ವಯಿಸ್ಕೋಬೋದು, ಅವನಿಗೂ ವಿಶೇಷಣವಾಗಿ ಮಾಡಿಕೊಳ್ಳಬಹುದು. ಆಮೇಲೆ ಇನ್ನೊಂದೇನು ವಿಶೇಷ ಅಂತಂದರೆ, ಈ ಶ್ರೀರಾಮಕೃಷ್ಣರಲ್ಲಿ ನಿರಖಿ ಏನು ನಿನ್ನ ಕೃಪೆಯಿಂದ ನೋಡುತ್ತೇನೆ ಅಂತನ್ನೋದಕ್ಕೆ, ಹೇಗೆ ನಿನ್ನ ಕೃಪೆಯಿಂದ ನೋಡುತ್ತೇನೆ, ಪರಮಹಂಸರು ಇದಕ್ಕೊಂದು ಉದಾಹರಣೆ ಕೊಡ್ತಾರೆ. ವಚನವೇದದಲ್ಲಿ ಬರ್ತದದು. ಈಗ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ದಾರೆ, ಮಾಸ್ಟರ್ ಮಹಾಶಯ ಮತ್ತು ಬೇರೆ ಭಕ್ತರು, ಮಾಸ್ಟರ್ ಮಹಾಶಯನೇ ಇದ್ದಾನೆ, ಯಾಕಂದರೆ ವಚನವೇದಲ್ಲಿ ಬರ್ದಿದೆ ಅಂದರೆ ಅವನು ಇರಲೇಬೇಕು. ಮಾತು ಮಧ್ಯ ಪರಮಹಂಸ ಏನು ಹೇಳ್ತಾ ಇದ್ದಾರೆ, ನೋಡಪ್ಪ ನಾನು ಸುಮ್ಮನೆ ಯಾಕೆ ಮಾತಾಡಬೇಕು. ಪರಮಹಂಸ ಹೇಳ್ತಾ ಇದ್ದಾರೆ, ಸುಮ್ಮನೆ ನಾನು ಇಷ್ಟೊಂದೆಲ್ಲ ಮಾತಾಡೋಕ್ಕೆ ಯಾಕೆ ಮಾತಾಡಬೇಕು, ನನಗೆ ಮಾತಾಡೋದು ಸಾಕು ಅನ್ನಿಸ್ತಿದೆ. ಇವ್ರಿಗೆಲ್ಲ ಆಶ್ಚರ್ಯ ಆಗ್ತದೆ, ಯಾಕೆ ಪರಮಹಂಸ ಹೀಗೆ ಹೇಳ್ತಾ ಇದ್ದಾರೆ. ಆವಾಗ ಶ್ರೀರಾಮಕೃಷ್ಣ ಹೇಳ್ತಾರೆ, ಎಲ್ಲರೂ ಕೂಡ ಅವರ ಸಂಸ್ಕಾರ ರೀತಿಯಾಗಿ ಸಾಧನೆಯಲ್ಲಿ ಮುಂದುವರಿಯುತ್ತಾರೆ. ನಾನೇನು ಮಾಡಲಿ, ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ, ನಿಮಗೆಲ್ಲ ಅರ್ಥ ಆಗ್ತದಾ? ಅವರ ಸಂಸ್ಕಾರವಾಗಿ ಯಾವ ರೀತಿ ಸಂಸ್ಕಾರ ಹೊತ್ಕೊಂಡು ಬಂದಿರ್ತೀವೋ ಹಾಗಾಗಿ ಮುಂದುವರಿತಾರೆ. ನಾನು ಏನು ಹೇಳಲಿ, ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದೀನಲ್ಲ. ಅವನು ಮತ್ತೆ ಮುಂದುವರಿಸಿ ಪರಮಹಂಸ ಹೇಳ್ತಾರೆ, ಒಂದು ರೀತಿ ಒಳ್ಳೆಯದು. ಯಾಕೆ ಗೊತ್ತೇನು, ಕಡೆ ಪಕ್ಷ ಕೇಳಿ ನಿಮ್ಮ ಕಿವಿ ಮೇಲೆ ಈ ಮಾತುಗಳು ಬಿದ್ದಿರಲಿ. ಪರಮಹಂಸ ಹೇಳ್ತಾ ಇದ್ದಾರೆ, ಕಡೆ ಪಕ್ಷ ನಿಮ್ಮ ಕಿವಿ ಮೇಲೆ ಈ ಮಾತು ಬಿದ್ದಿರಲಿ. ಮುಂದೆ ಒಮ್ಮೆ ಭಾವ ಬಂದಾಗ ನಿನ್ನ ಮನಸ್ಸಿಗೆ ಅನಿಸುತ್ತೆ, ಒಮ್ಮೆ ಹಿಂದೆ ನಾನು ಹೀಗೆ ಕೇಳಿದ್ದೆ ಅಂತ ನಿನ್ನ ಮನಸ್ಸಿಗೆ ಅನಿಸುತ್ತೆ.
ಬಹುಶಃ ಅದಕ್ಕಾಗಿ ನಾನು ಇಷ್ಟೆಲ್ಲ ಮಾತಾಡಬೇಕು ಅನಿಸುತ್ತೆ ಅಂತ ಪರಮಹಂಸ ಹೇಳ್ತಾ ಇದ್ದಾರೆ. ಆಮೇಲೆ ಮತ್ತೆ ಅದು ಮಾತು ಮುಂದುವರಿಯುತ್ತೆ ಹಾಗೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾರು ಮದ್ಯಪಾನ ಮಾಡಿರ್ತಾರೋ ತುಂಬ, ಅವ್ರಿಗೆ ಒಮ್ಮೆಗೆ ಇಳಿಯೋದಿಲ್ಲ, ಕೆಳಗಡೆ ಬರೋದಿಲ್ಲ. ಅವರು ತುಂಬ ತೊಗೊಂಡ್ಬಿಟ್ಟಿದ್ದಾರೆ, ಇಳಿಲಿಕ್ಕೆ ಕಷ್ಟ. ಆಗ ಪದ್ಧತಿ, ಈಗೆಲ್ಲ ಏನು ಮಾಡ್ತಾರೆ ಗೊತ್ತಿಲ್ಲ, ಈಗ ಬೇರೆ ಬೇರೆ ಮೆಡಿಸನ್ ಇದೆ. ಆಗ ಪರಮಹಂಸ ಇದ್ದಾಗ ಏನು ಪದ್ಧತಿ ಮಾಡ್ತಾಯಿದ್ರು, ಅಕ್ಕಿಯನ್ನು ತೊಳೆದಿದ್ದಂಥ ನೀರು ಇಟ್ಟಿರ್ತಿದ್ದಂತೆ ಇಂಥವ್ರು ಯಾರು ಸೇವನೆ ಮಾಡ್ತಾರೋ ಅಂಥವ್ರ ಮನೆಯಲ್ಲಿ, ಎಲ್ಲರ ಮನೆಯಲ್ಲ. ಅಲ್ಲಿ ನೀವು ನಾರ್ತ್ ಈಸ್ಟಲ್ಲಿ ಹೋದರೆ ಇದರಲ್ಲೇ ಒಂದು ಮದ್ಯವನ್ನು ತಯಾರಿಸ್ತಾರೆ. ಅಲ್ಲಿ ಎಲ್ಲರೂ ತೊಗೊಳ್ತಾರೆ, ಪುರುಷರು ಸ್ತ್ರೀಯರು ಎಲ್ಲ, ಅದು ಕಾಮನ್ ಅದು ನಾರ್ತ್ ಈಸ್ಟಲ್ಲಿ, ಎಸ್ಪೆಷಲಿ ಅರುಣಾಚಲ್ ಪ್ರದೇಶ್. ಅಲ್ಲಿ ನಾವು ಸ್ವಾಮಿಗಳು ಹೋದರೂ ಕೂಡ ಮೊದಲು ಅದು ಪ್ರೀತಿಯ ಸಂಕೇತ, ಅದನ್ನು ನಿಮಗೆ ಕೊಡ್ತಾರೆ, ತೊಗೊಂಡ್ರೆ ಮತ್ತೆ ಬರ್ತದೆ ಅದು. ಅವರು ಕೂಡ ಅಕ್ಕಿಯಿಂದ ಮಾಡೋವಂಥದ್ದು, ಅದು ಬಾಳೆಯಲ್ಲಿ ಸುತ್ತಿ ಅದನ್ನು ಸ್ವಲ್ಪ ಮುಗ್ಗಲು ಬರೆಸಿ ಅದರಿಂದ ನೀರನ್ನು ತೆಗೆದು ಅದು ಉಪಯೋಗಿಸ್ತಾರೆ, ಅದು ಮತ್ತೆ ಬರ್ತದೆ. ಇದು ಇಲ್ಲಿ ಪರಮಹಂಸ ಏನು ಹೇಳ್ತಾ ಇದ್ದಾರೆ, ಅಕ್ಕಿಯನ್ನು ತೊಳೆದು ಆ ನೀರನ್ನು ಇಟ್ಟಿರ್ತಾರಂತೆ. ಇವನು ತುಂಬ ಮತ್ತನಾದಾಗ ಸ್ವಲ್ಪನೇ ಕುಡಿಸ್ತಾರಂತೆ, ಒಂದು ಅರ್ಧ ಗಂಟೆ ಮಧ್ಯ. ದಿನಕ್ಕೆ ಎಷ್ಟು ಔಷಧಿ ತೊಗೊಳ್ಳಿ, 3 ಹೊತ್ತು. ನಮ್ಮ ಗುರುಗಳು ಹೇಳಿದ ಕಡೇ ಪಕ್ಷ 2 ಹೊತ್ತಾದರೂ ಮಾಡಿಯಪ್ಪ, ಬೆಳಿಗ್ಗೆ ರಾತ್ರಿ ಆದರೂ ಜಪ ಮಾಡಿ 2 ಹೊತ್ತು, 108 ಆದರೂ ಮಾಡಿ ಬೆಳಗ್ಗೆ 2 ಹೊತ್ತು ಅಂತ ಹೇಳಿದ್ರಲ್ಲ ನಮ್ಮ ಗುರುಗಳು. ಹಾಗೆ ಇವು ಮಧ್ಯದಲ್ಲಿ ಅಕ್ಕಿ ತೊಳೆದಿಟ್ಟ ನೀರನ್ನು ಆಗಾಗ ಸ್ವಲ್ಪ ಸೇವನೆ ಮಾಡಿದ್ರೆ ಸ್ವಲ್ಪ ಒಂದು ಪ್ರಕೃತಿಸ್ಥಾನ ಆಗ್ತಾನೆ. ತುಂಬ ತೊಗೊಂಡವನು, ಸ್ವಲ್ಪ ತೊಗೊಂಡವ್ರಿಗೆ ಏನಾಗೋದಿಲ್ಲ, ಬೇಗ ಬರ್ತಾರೆ. ತುಂಬ ತೊಗೊಂಡವನು. ಇದು ಪರಮಹಂಸ ಯಾಕೆ ಹೇಳ್ತಾ ಇದ್ದಾರೆ, ನಾವು ಈ ಜಗತ್ತಿನ ಮೋಹ ಹೇಗೆ ಆವೃತ, ಎಷ್ಟೇ ಆತ್ಮ, ಎಷ್ಟೇ ಕಂಪ್ಲೀಟ್ ವರ್ಸು, ವಚನ ವೇದ, ಗುರುಗಳ ಸ್ಮರಣೆ, ಜಪ, ಧ್ಯಾನ, ಪ್ರಾರ್ಥನೆ ಮಾಡಿದಾಗ ಇನ್ನೂ ಆತ್ಮದ ಅನುಭೂತಿ ಆಗಿಲ್ಲ ಅಂತ ಪ್ರಶ್ನೆ ಬಂದಾಗ ಅಷ್ಟು ಮೋಹ ಗಟ್ಟಿಯಾಗಿದೆ. ಗುರುವಿನಡೆಗೆ ದೇವರಡೆಗೆ ಅಲ್ಲಿ ಮಹಾಪುರುಷ ಮಹಾರಾಜಿಗೆ ಒಂದು ಪ್ರಶ್ನೆ ಕೇಳ್ತಾರೆ ಒಬ್ಬರು ಸನ್ಯಾಸಿಗಳು, ಎಷ್ಟು ವರ್ಷದಿಂದ ಸಾಧನೆ ಮಾಡ್ತಾಯಿದ್ವಿ ಸ್ವಾಮೀಜಿ, ಆದರೂ ಕೂಡ ಮಧ್ಯ ಮನಸ್ಸಿನಲ್ಲಿ ನಕಾರಾತ್ಮಕ ಭಾವನೆಗಳು, ಕಾಮಕ್ರೋಧಾದಿಗಳೆಲ್ಲ ಬಂದುಬಿಡ್ತಾವಲ್ಲ, ಹೇಗದು? ಮಹಾಪುರುಷ ಮಹಾರಾಜ್ ನೇರವಾಗಿ ಉತ್ತರ ಕೊಡ್ತಾರೆ, ಅದಕ್ಕೆ ತಿರುಗುಬರ್ಗೆ ಹೇಳಿಲ್ಲ, ಅಲ್ಲಿ ನೇರವಾಗಿ ಹೇಳ್ತಾರೆ, ನಿನಗೆ ಹಾಗೆ ಆದರೆ ಭಾವನೆಗಳು ಬರಬಾರದ ಭಾವನೆ ಬಂತು ಅಂದರೆ ಒಂದು ತಿಳ್ಕೊ. ಏನು ತಿಳ್ಕೊಬೇಕು? ಭಗವಂತನಲ್ಲಿ ಭಕ್ತಿ ಇಲ್ಲ, ಅಷ್ಟೇ. ಒಂದೇ ಉತ್ತರ ಕೊಡ್ತಾರಲ್ಲ, ಚೆನ್ನಾಗಿದೆ ನೋಡಿ. ಗುರುವಿನಡೆಗೆ ದೇವರಲ್ಲಿ ಹೇಳಿದ್ದಾರೆ ಸ್ವಾಮೀಜಿ, ಭಗವಂತನಲ್ಲಿ ನಿನಗೆ ಭಕ್ತಿ ಇಲ್ಲ ಅಂತ ತಿಳ್ಕೊಂಬಿಡು ಅಷ್ಟೇ. ಅದಕ್ಕೆ ಪರಮಹಂಸ ಏನು ಹೇಳ್ತಾರೆ, ಈಗ ಅದನ್ನು ಇಲ್ಲಿಗೆ ತೊಗೊಂಬರ್ಬೇಕು. ಪರಮಹಂಸ ಏನು ಹೇಳ್ತಾ ಇದ್ದಾರೆ, ಅಕ್ಕಿ ತೊಳೆದ ನೀರನ್ನು ಮಧ್ಯ ಸೇವನೆ ಮಾಡಬೇಕಂದ್ರೆ ಏನು, ನಾನು ಹೇಳಿದ್ದನ್ನು ಆಗಾಗ ಮತ್ತೆ ಮತ್ತೆ ಕೇಳ್ತಾ ಇರಬೇಕು. ಈ ಮೋಹ ಅಷ್ಟು ಗಟ್ಟಿ, ಅದು ಅಕ್ಕಿ ನೀರು ತಗೊಂಡಾಗೆ ನಮ್ಮ ಮೋಹ ತುಂಬ ತೀವ್ರವಾಗಿದೆ ಈ ಜಗತ್ತಿನಲ್ಲಿ. ಅಕ್ಕಿ ನೀರು ಸೇವನೆ ಮಾಡ್ದಂಗೆ ಆಗಾಗ ಸೇವನೆ ಮಾಡ್ತಾ ಇರಬೇಕು. ಆವಾಗ ಸ್ವಲ್ಪನೇ ನಮ್ಮ ಮನಸ್ಸು ಭಕ್ತಿ ಜಾಗೃತ ಆಗಿ ಅಷ್ಟರ ಮಟ್ಟಿಗೆ ಅಲ್ಲಿ ಭಗವಂತನ ನಡೆಗೆ ಹೋಗಲಿಕ್ಕೆ ಅವಕಾಶ ಆಗ್ತದೆ. ಅದು ಆಗ ನಿರಕಿ ತವ ಕೃಪಾಯ್. ಈ ಜೃಂಭಿತ ಯುಗ ಈಶ್ವರ ಜಗದೀಶ್ವರ ಯೋಗ ಸಹಾಯದಿಂದ ನಿರೋಧನ ಸಮಾಹಿತ ಮನ ಆಗುವುದು ತವ ಕೃಪಾಯ್, ನಿರಕಿ ತವ ಕೃಪಾಯ್. ಆಗುವುದು ಹೇಗೆ? ಅಕ್ಕಿ ನೀರು ಕುಡಿದ ಹಾಗೆ. ನಾವು ಎಷ್ಟು ಸೇವನೆ ಮಾಡ್ತೀವೋ ಅಷ್ಟರ ಮಟ್ಟಿಗೆ ಇದು ಆ ಭಕ್ತಿ ಭಾವಗಳನ್ನು ಜಾಗೃತಿ ಉಂಟಾಗ್ತದೆ. ಅದಕ್ಕೆ ಶ್ರೀರಾಮಕೃಷ್ಣರು ಅದಕ್ಕೆ ಹೇಳ್ತಾರೆ, ಯಾಕೆ ಯೋಗದಲ್ಲಿ ನಾವು ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಲ್ಲಿ ನಮಗೆ ಅಷ್ಟರ ಮಟ್ಟಿಗೆ ಭೋಗ ಆಸಕ್ತಿ ಇದೆ. ಎಲ್ಲಿವರೆಗೆ ಭೋಗ ನಿಲ್ಲುವೋ, ಆಸಕ್ತಿ ಹೋಗೋದಿಲ್ವೋ ಅಲ್ಲಿವರೆಗೂ ಯೋಗ ಪ್ರಾರಂಭ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ವಿವೇಕಾನಂದ ಹೇಳ್ತಾರೆ, ಎಷ್ಟರ ಮಟ್ಟಕ್ಕೆ ತ್ಯಾಗವೋ ಅಷ್ಟರ ಮಟ್ಟಕ್ಕೆ ಯೋಗ. ನೋ ಗ್ರೇಟ್ ವರ್ಕ್ ಕ್ಯಾನ್ ಬಿ ಡನ್ ವಿತೌಟ್ ಎ ಗ್ರೇಟ್ ಸ್ಯಾಕ್ರಿಫೈಸ್, ಅವರು ಆಂಗ್ಲ ಭಾಷೆಯಲ್ಲಿ ಹೇಳೋದು. ಅದಕ್ಕೆ ನಮ್ಮ ಕಡೆಯಿಂದ ಒಬ್ಬ ವಿಜ್ಞಾನಿ ಕೂಡ ಬಾಹ್ಯ ಜಗತ್ತಿನಲ್ಲಿ ಏನೋ ಒಂದು ಆವಿಷ್ಕಾರ ಮಾಡಿ ಕೊಡುಗೆಯನ್ನು ಕೊಟ್ಟ ಅಂತಂದರೆ ಆ ಆವಿಷ್ಕಾರಕ್ಕೆ ತಾನು ಅಷ್ಟು ಪರಿಪೂರ್ಣವಾಗಿ ತ್ಯಾಗವನ್ನು ಮಾಡಿದ್ದಾನೆ. ಹಾಗೆಯೇ ಭಗವಂತನಿಗೆ ಅಷ್ಟರ ಮಟ್ಟಿಗೆ ತ್ಯಾಗ, ಅಷ್ಟರ ಮಟ್ಟಿಗೆ ಯೋಗ ನಮ್ಮದಾಗುತ್ತದೆ. ಆದರೆ ನಿರಕಿತವ ಕೃಪಾಯಿ ಆಗಬೇಕು ಅಂತಂದರೆ ಇಲ್ಲಿ ನಾವೇನು ಮಾಡಬೇಕು, ಈ ಅಕ್ಕಿ ನೀರು ತೊಳೆದ ಹಾಗೆ ಮಧ್ಯೆ ಪರಮಹಂಸ ಅದಕ್ಕೆ ತುಂಬ ಚೆನ್ನಾಗಿ ಹೇಳ್ತಾರೆ ವಚನದಲ್ಲಿ. ನಾನು ಯಾಕೆ ಇಷ್ಟೊಂದು ಗಂಟಲು ನೋಸ್ಕೊಂಡು ಹೇಳ್ತಾ ಇದ್ದೇನೆ, ಯಾಕೆ ಅಂದರೆ ನಮ್ಮನ್ನು ಉದ್ದೇಶ ಹೇಳ್ತಾರೆ, ತುಂಬ ಗಟ್ಟಿ ಇದೆ ಮೋಹ. ಅದು ತಿಳಿ ಆಗಬೇಕು ಅಂತಂದರೆ
ಮಧ್ಯೆ ಸೇವನೆ ಮಾಡ್ತಾ ಇರಬೇಕು. ಆಗ ನಾನು ಯೋಗ ಸಹಾಯಕನಾಗ್ತೇನೆ. ನಾನು ಜೃಂಭಿತ ಯುಗ ಈಶ್ವರ. ಆಗ ನಿರಕಿ ತವ ಕೃಪಾ, ನಿನ್ನ ಕರುಣೆಯಿಂದ ನಾನು ಇವನ್ನೆಲ್ಲ ನೋಡುತ್ತೇನೆ. ಮತ್ತು ಮುಂದಿನ ತಿಂಗಳ ಮೊದಲನೇ ಶುಕ್ರವಾರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.